ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ಕಂಪಲ್ಸರಿ 3 ಸ್ಥಳಗಳಲ್ಲಿ ನಾವು ಕೃತಜ್ಞತೆ ಉಳ್ಳವರು ಆಗಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಲೋಕದವರ ಸಂಗತಿ ಬಿಡ್ರಿ, ದೇವರನ್ನ ನಂಬಿದವರು, ದೀಕ್ಷಾ ಸ್ನಾನ ತೆಗೆದುಕೊಂಡಂಥವ್ರು, ದೇವರ ಒಂದು ಸಭೆಯಲ್ಲಿ ಸದಸ್ಯರಾದಂಥವರು, ಆರಾಧನೆಗೆ ಹೋಗುವಂಥವ್ರು ನಾವು ನೋಡ್ತಿದ್ದೇವೆ. ಅವರು ತಪ್ಪದೆ 3 ಭಾಗಗಳಲ್ಲೇ ಅವ್ರು ಏನಾಗಿರ್ಬೇಕಂದ್ರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಒಂದ್ ವೇಳೆ ಈ 3 ಸ್ಥಳಗಳಲ್ಲಿ ಕೃತಜ್ಞತೆ ಅಂತಕ್ಕಂಥದ್ದು ವಿಶ್ವಾಸಿಗೆ ಒಂದ್ ವೇಳೆ ಇರಲಿಲ್ಲಪ್ಪ ಅಂತಂದ್ರೆ, ಈ 3 ಸ್ಥಳಗಳಲ್ಲಿ ವಿಶ್ವಾಸಿ ಕೃತಜ್ಞತೆ ಬದುಕು ಒಂದ್ ವೇಳೆ ಇರಲಿಲ್ಲಪ್ಪ ಅಂತಂದ್ರೆ, ಇವತ್ತು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಒಂದು ವೇಳೆ ಕೃತಜ್ಞತೆ ಇಲ್ಲದೆ ಒಬ್ಬ ವಿಶ್ವಾಸಿ ಜೀವಿಸಿದನಪ್ಪ ಅಂತಂದ್ರೆ, ಒಂದ್ ವೇಳೆ ಕೃತಜ್ಞತೆ ಇಲ್ಲದೆ ಕೃತಜ್ಞತೆ ಹೀನನಾಗಿ ಒಬ್ಬ ಕ್ರೈಸ್ತನು ಬದುಕಿದನಪ್ಪ ಅಂತಂದ್ರೆ ಬರುವಂತ ನಷ್ಟಗಳು ಏನು? ಕೃತಜ್ಞತೆ ಇಲ್ಲದೆ ಒಂದ್ ವೇಳೆ ನಾವು ಜೀವಿಸ್ತೀವಿ ಅಂದ್ರೆ ನಮಗೆ ಬರ್ತಕ್ಕಂಥ ನಷ್ಟ ಏನು ಎಂಬುದಾಗಿ ಬೈಬಲ್ನಿಂದ ಕೆಲವೊಂದು ಆಧಾರವನ್ನು ನೋಡಿಕೊಂಡು, ಮತ್ತು ಬೈಬಲ್ನಲ್ಲಿ ಯಾರ್ಯಾರು ಕೃತಜ್ಞತೆ ಹೀನರಾಗಿ ಜೀವಿಸಿದ್ರು, ಯಾರು ಕೃತಜ್ಞತೆ ಇಲ್ಲದೆ ತಮ್ಮ ಜೀವಿತದಲ್ಲಿ ಎಂಥ ನಷ್ಟವನ್ನು ತಂದುಕೊಂಡ್ರೆ ಎಂಬುದಾಗಿ ಒಂದು 3-4 ಜನರನ್ನು ನಿಮ್ಮ ಎದುರುಗಡೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಒಟ್ಟಾರೆ ಈ ಸಂದೇಶದ ತಾತ್ಪರ್ಯ ಏನಪ್ಪ ಅಂತಂದರೆ, ನಮ್ಮ ಆಶೀರ್ವಾದಗಳನ್ನು ಹುಡುಕಿಕೊಂಡು ನಾವು ಅಲ್ಲಿ ಇಲ್ಲಿ ಹೋಗೋದಂಥದ್ದು ಬೇಕಾಗಿಲ್ಲ. ಆಶೀರ್ವಾದ ದೇವರು ಎಲ್ಲಿಟ್ಟಿದ್ದಾನಪ್ಪ ಅಂತಂದರೆ ಕೃತಜ್ಞತೆಯಲ್ಲೇ ದೇವರು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ನನ್ನ ಮಾತುಗಳನ್ನು ಕೇಳುವಂಥ ಸಹೋದರನೇ ಸಹೋದರಿ, ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಬೇಕಪ್ಪ ಅಂದರೆ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬೇಕಪ್ಪ ಅಂತಂದರೆ, ದೇವರು ನಿನ್ನ ಇದ್ದಕ್ಕಿದ್ದಾಗೆ ಮೇಲೆ ತರಬೇಕಪ್ಪ ಅಂತಂದ್ರೆ, ಇತರರು ನೋಡಿ ನಿನ್ನ ಅಭಿವೃದ್ಧಿ ನೋಡಿ ಆಶ್ಚರ್ಯ ಪಡಬೇಕಪ್ಪ ಅಂತಂದ್ರೆ, ನೀನು ಅಲ್ಲಿ ಇಲ್ಲಿ ಹೋಗ್ಬೇಕಾಗಿಲ್ಲ, ನೀನು ಯಾರ ಎದುರೇ ತಲೆ ತಗ್ಗಿಸ್ಕೊಂಡು ನಿಲ್ಬೇಕಾಗಿಲ್ಲ, ನೀನು ಯಾವುದೇ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗಿಲ್ಲ. ಆದರೆ ನಿನ್ನ ಜೀವಿತದಲ್ಲಿ ನಿನ್ನಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ, ನಿನ್ನ ಹತ್ರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನಿನ್ನ ಹತ್ರ ಏನಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ಕೃತಜ್ಞತೆ ಉಳ್ಳವನಾಗಿ ನೀನು ನಾನು ಜೀವಿಸಿದೇವಪ್ಪ ಅಂತಂದ್ರೆ, ನನ್ನ ಪ್ರೀತಿದವರ ಮಕ್ಕಳೇ, ಅದರಿಂದ ದೊಡ್ಡ ಆಶೀರ್ವಾದಗಳು ನಮಗೆ ಬರ್ತಾವ ಅಂತೇಳಿ. ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ, ಬೈಬಲ್ನಲ್ಲಿ ನಾವು ನೋಡ್ತೇವೆ, ಕಡೆ ಕಾಲದಲ್ಲಿ ಕೃತಜ್ಞತೆ ಇಲ್ಲದವರು ಜಾಸ್ತಿ ಬರ್ತಾರ, ಸ್ವಾರ್ಥಪರರು ಜಾಸ್ತಿ ಆಗ್ತಾರ, ಹಣದಾಸೆ ಉಳ್ಳವರು ಜಾಸ್ತಿ ಆಗ್ತಾರ, ತಂದೆ ತಾಯಿಗಳಿಗೆ ಅವಿಧೇಯರಾದಂಥವ್ರು ಜಾಸ್ತಿ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ಇವತ್ತು ಒಂದು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ವಿಶ್ವಾಸಿಗಳು, ದೇವ್ರ ಮಕ್ಕಳು 3 ಸ್ಥಳಗಳಲ್ಲಿ ಅವರು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಮೊಟ್ಟ ಮೊದಲನೇದಾಗಿ ಅವರು ಯಾರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕಂದ್ರೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಮೊದಲನೇದಾಗಿ ವಿಶ್ವಾಸಿ ಮಕ್ಕಳು 3 ಸ್ಥಳಗಳಲ್ಲಿ 3 ಭಾಗಗಳಲ್ಲಿ ಅವರು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಮೊದಲನೇ ಸ್ಥಳದಲ್ಲಿ ಯಾರಿಗೆ ಅವರು ಕೃತಜ್ಞತೆ ಉಳ್ಳವರಾಗಿರ್ಬೇಕಂದ್ರೆ ದೇವರಿಗೆ ಏನಾಗಿರ್ಬೇಕು, ಅವರು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಎರಡನೇದಾಗಿ ಯಾರಿಗೆ ಅವರು ಕೃತಜ್ಞತೆ ಉಳ್ಳವರಾಗಿರ್ಬೇಕಪ್ಪ ಅಂತಂದ್ರೆ ದೇವರ ಸೇವಕರಿಗೆ, ದೇವರು ಆರಿಸಿಕೊಂಡಿರುವಂಥ ನಾಯಕನಿಗೆ, ನಿಮ್ಮ ಮೇಲಿರುವಂಥ ಸಭಾಪಾಲಕನಿಗೆ ನೀವೇನಾಗಿರ್ಬೇಕಂದ್ರೆ ಕೃತಜ್ಞತೆ ಉಳ್ಳವರಾಗಿ ನೀವು ಇರ್ಬೇಕಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ. ಮೂರನೇದಾಗಿ ವಿಶ್ವಾಸಿ ಎಲ್ಲಿ ಕೃತಜ್ಞತೆ ಇರಬೇಕಪ್ಪ ಅಂತಂದ್ರೆ, ಜೀವಸ್ವರೂಪನಾದ ದೇವರು ತನ್ನ ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿಕೊಡುವಂಥ ಸಭೆಯಲ್ಲಿ ನಿಮ್ಮನ್ನು ಇಟ್ಟಿದ್ದಾನಲ್ರಿ, ಆ ಸಭೆಯಲ್ಲಿ ನಿಮಗೆ ದೇವರು ಪೋಷಣೆ ಮಾಡ್ತಾ ಇದ್ದಾನಲ್ಲ, ಆ ಸಭೆ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದೆಯಲ್ಲ, ಆ ಸಭೆಯಲ್ಲಿ ಪಾರಮಾರ್ಥಿಕವಾದಂಥ ದೇವರ ವಾಕ್ಯ ಎಂಬ ಪವಿತ್ರವಾದಂಥ ಶುದ್ಧ ಹಾಲನ್ನು ಕೊಟ್ಟು ದೇವ್ರು ನಿಮಗೆ ಬೆಳೆಸ್ತಾ ಇದ್ದಾನಲ್ಲ, ಆ ಸಭೆ ನಿಮಗೆ ಪೋಷಣೆ ಮಾಡ್ತಾ ಇದೆಯಲ್ಲ, ಆ ಸಭೆಗೆ ನೀವೇನಾಗಿರ್ಬೇಕಂದ್ರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ಅಪ್ಪಿ ತಪ್ಪಿ ನೀವು ಯಾರಾದರೂ ಈ ನನ್ನ ಮಾತುಗಳನ್ನು ಹಗುರವಾಗಿ ತೆಗೆದುಕೊಂಡ್ರಿ ಅಂತ ಹೇಳಿರಿ, ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಲಿಲ್ಲ, ದೇವರ ಸೇವಕನೇನೋ ಕೃತಜ್ಞತೆ ಉಳ್ಳವರಾಗಿರ್ಲಿಲ್ಲ, ದೇವರು ಸ್ವರಕ್ತವನ್ನು ಸೃಷ್ಟಿಸಿದಂಥ ಸಭೆಗೆ ಒಂದು ವೇಳೆ ಕೃತಜ್ಞತೆ ಹೀನರಾಗಿ ಒಂದು ವೇಳೆ ಬದುಕಿದ್ರಪ್ಪ ಅಂತಂದ್ರೆ ಖಂಡಿತವಾಗಿ ಈ 3 ವಿಷಯಗಳಲ್ಲಿ ಅಲಕ್ಷ್ಯ ಮಾಡಿದವ್ರ ಜೀವಿತದಲ್ಲಿ ಬರುವಂಥ ನಷ್ಟಗಳು ಏನೆಂಬುದಾಗಿ ನಾವು ತಿಳಿದುಕೊಳ್ಳೋಣ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ಈ 3 ಭಾಗದಲ್ಲಿ 3 ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆ ಇಲ್ಲವರಾಗಿ ಬದುಕ್ತೇವೆ ಅಂದ್ರೆ, ದೇವರ ಸೇವಕನಿಗೆ ಕೃತಜ್ಞತೆ ಇಲ್ಲದವ್ರು ಬದುಕ್ತೇವೆ ಅಂದ್ರೆ, ದೇವರ ಸಭೆಗೆ ನಾವು ಕೃತಜ್ಞತೆ ಬದುಕಿದ್ರೆ ಅಂದ್ರೆ ನಮ್ಗೆ ಬರುವಂತ ನಷ್ಟ ಏನು ಅದು ನಮ್ಗೆ ಗೊತ್ತಾಗಬೇಕಲ್ಲ. ಕೃತಜ್ಞತೆ ಹೀನರಾಗಿ ಬದುಕ್ತೇವೆ ಅಂದ್ರೆ ನಮ್ಗೆ ಬರುವಂತ ನಷ್ಟ ಏನು? ಬರುವಂತ ನಷ್ಟ ಬಹಳ ಭಯಂಕರವಾಗಿರ್ತದೆ ಅಂತೇಳಿ. ಬೈಬಲ್ನಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಎದುರುಗಡೆ ತರ್ತೀನಿ. ನಾನು ಮೊದಲನೇದಾಗಿ ನಾನು ಬರೆದುಕೊಂಡು ಬಂದಿದ್ದೇನೆ, ಕೆಲವು ವ್ಯಕ್ತಿಗಳ ಹೆಸರುಗಳನ್ನು ಬರೆದುಕೊಂಡಿದ್ದೇನೆ. ಉದಾಹರಣೆಗೆ ನಾವು ನೋಡ್ತೇವೆ, ಸೌಲನು ದಾವೀದನಿಗೆ ಕೃತಜ್ಞತೆ ಉಳ್ಳವನಾಗಿರಲಿಲ್ಲ. ಸೌಲನು ದಾವೀದನ ವಿಷಯದಲ್ಲಿ ಕೃತಜ್ಞತೆ ಅಂತಕ್ಕಂಥ ಇರಲಿಲ್ಲ. ಆದರೆ ಸೌಲನಿಗೆ ಮತ್ತು ದಾವನಿಗಿರುವಂಥ ಸಂಬಂಧ ಏನಂದ್ರೆ ಹಳೆಯ ಮಾವ ಅವರಿಬ್ರು. ಯಾರಿವರು? ಯಾರವರು? ಇವರು ಸಂಬಂಧಿಕರು. ಇವರು
ಸ್ವತಃ ಸೌಲನ್ನು ತನ್ನ ಮಗಳನ್ನು ಕೊಟ್ಟು ದಾವೀದನಿಗೆ ಮದುವೆ ಮಾಡಿರ್ತಾನೆ. ಆದ್ರೆ ಸ್ವಂತ ಅಳಿಯನ ವಿಷಯದಲ್ಲಿ ನಾವು ನೋಡ್ತಿದ್ದೇವೆ, ಈ ಸೌಲನಿಗೆ ಒಂದು ಸ್ವಲ್ಪನೂ ಕೂಡ ಕೃತಜ್ಞತೆ ಇರಂಗಿಲ್ಲ ಅಂತ ಹೇಳಿರಿ. ನಾವು ನೋಡ್ತೇವೆ ಆ ಒಂದು ಇಸ್ರಾಯೇಲರ ಮೇಲೆ ಬಂದಂತ ಅವಮಾನವನ್ನು ಫಿಲಿಷ್ಟಿಯನಾದಂಥ ಗೊಲ್ಯಾತನಿಗೆ ಹೊಡೆದು ಇಸ್ರಾಯೇಲರಿಗೆ ಬಂದಿರುವಂಥ ಅವಮಾನ ಮತ್ತು ಆ ರಾಜನ ಕುಟುಂಬಕ್ಕೆ ಬಂದಿರುವಂಥ ಅವಮಾನವನ್ನು ತೆಗೆದುಹಾಕಿದಂಥ ದಾವೀದನ ವಿಷಯದಲ್ಲಿ ಸೌಲನಿಗೆ ಏನಿರಬೇಕಾಗಿತ್ತು? ಕೃತಜ್ಞತೆ ಇರಬೇಕಾಗಿತ್ತು. ಆದರೆ ಇಡೀ ಬೈಬಲ್ ಓದುವಂಥ ಸಂದರ್ಭದಲ್ಲಿ, ಇಡೀ ಸತ್ಯವೇದವನ್ನು ಓದುವಂಥ ಸಂದರ್ಭದಲ್ಲಿ ಸೌಲನ ಜೀವಿತದಲ್ಲಿ ದಾವೀದನಿಗೋಸ್ಕರ ಯಾವ ಸ್ಥಳದಲ್ಲಿ ಕೂಡ ಕೃತಜ್ಞತೆ ಅಂತಕ್ಕಂಥ ಇರಲಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ನಾವು ನೋಡ್ತೀವಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ಸೌಲನ ಜೀವಿತದಲ್ಲಿ ದಾವೀದನ ವಿಷಯದಲ್ಲಿ ಕೃತಜ್ಞತೆ ಇಲ್ಲದಿದ್ದರಿಂದ ತನ್ನ ಜೀವಿತದಲ್ಲಿ ಒಂದೇ ದಿವಸ ತಾನು ತನ್ನ ಮಕ್ಕಳು ಯುದ್ಧದಲ್ಲಿ ಭೀಕರವಾಗಿ ಸತ್ತು ಹೋದ್ರೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಕಾರಣ ಏನು? ಸೌಲನು ಆತನು ತನ್ನ ಮಕ್ಕಳ ಸಮೇತವಾಗಿ, ಕುಟುಂಬ ಸಮೇತವಾಗಿ ನಾಶವಾಗಿ ಹೋಗ್ಲಿಕ್ಕೆ ಬಹಳ ಪ್ರಾಮುಖ್ಯವಂತ ಕಾರಣ ಏನಪ್ಪಾ ಅಂದ್ರೆ ದಾವೀದನ ವಿಷಯದಲ್ಲಿ ಆತನಿಗೆ ಏನಿಲ್ಲ, ಕೃತಜ್ಞತೆ ಇರಲಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಜಾಗ್ರತೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ದೇವರ ಸೇವಕನ ವಿಷಯದಲ್ಲಿ ಮತ್ತು ದೇವರು ಆರಿಸ್ಕೊಂಡಿರುವಂಥ ನಾಯಕನ ವಿಷಯದಲ್ಲಿ ನಾವು ಕೃತಜ್ಞತೆ ಇಲ್ಲದವರಾಗಿದ್ದೀವಪ್ಪ ಅಂತಂದ್ರೆ ಸೌಲನ ಹಾಗೆ ನಮ್ಮ ಜೀವಿತದಲ್ಲಿ ನಷ್ಟ ಬರ್ತದೆ ಅಂತೇಳಿ. ಎರಡನೇ ವ್ಯಕ್ತಿಯನ್ನು ನಾನು ನಿಮಗೆ ತರ್ತೇನೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾಬಾಲನ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ. ನಾಬಾಲನು ಕೂಡ ನಾವು ನೋಡ್ತೇವೆ ದಾವೀದನಿಗೆ ಕೃತಜ್ಞತೆ ಉಳ್ಳವನಾಗಿರಲ್ಲ. ಕಾರಣ ನಾವು ನೋಡ್ತೇವೆ, ನಾಬಾಲನು ಅಡವಿಯಲ್ಲಿ ಆತನ ಕುರಿಗಳಿದ್ದಂಥ ಸಂದರ್ಭದಲ್ಲಿ ದಾವೀದನು ಆತನ ಸ್ನೇಹಿತರು ಕಾವಲು ಗೋಡೆಯಂತೆ ಅವರನ್ನು ಕಾಪಾಡ್ತಾರೆ. ಅವ್ರ ಕುರಿಗಳನ್ನು, ಅವರ ಒಂದು ಕುರಿ ಕಾಯುವಂತ ಒಂದು ಕುರುಬರನ್ನು ಇವರು ಜೀವ ಪಣ ಒತ್ತಿ ನಾವು ನೋಡ್ತೇವೆ ನಾಬಾಲನ ಒಂದು ಕುರಿ ಹಿಂಡುಗಳನ್ನು ಮತ್ತು ಕುರುಬರನ್ನು ಕಾಯ್ತಾರೆ. ಆದರೆ ಒಂದು ಸಮಯದಲ್ಲಿ ನಾಬಾಲನ ಹತ್ರ ಈ ಒಂದು ದಾವೀದನು ಸಹಾಯಕ್ಕಾಗಿ ತನ್ನ ಒಂದು ಸ್ನೇಹಿತರನ್ನು ಕಳಿಸಿದಾಗ ನಾಬಾಲನ್ ಏನ್ ಮಾಡ್ತಾನಂದ್ರೆ ಕೃತಜ್ಞತೆ ಇರಲಾರ್ದೇನೆ, ದಾವೀದನ ವಿಷಯದಲ್ಲಿ ಕೃತಜ್ಞತೆ ತೋರಿಸಲಾರದೆ ಕೃತಜ್ಞತೆ ಹೀನನಾಗಿ, ದಾವೀದನ ಯಾರು, ಇಂಥವ್ರಿಗೆ ಎಷ್ಟು ಜನರಿಗೆ ನೋಡಿಲ್ಲ ನಾನು, ಅವ್ರಿಗೆ ಯಾಕೆ ನಾನು ಸಹಾಯ ಮಾಡ್ಬೇಕಂತೇಳಿ ಹಗುರವಾಗಿ ಕೃತಜ್ಞತೆ ಅಂತ ಮಾತಾಡಿದ್ದರಿಂದ ನಾಬಾಲನು ತಕ್ಷಣ ಏನಾಗ್ತಾನ್ರಿ, ಸತ್ತು ಬೀಳ್ತಾನ್ರಿ. ಹಲ್ಲೆಲೂಯಾ. ಬೈಬಲ್ ಓದ್ತೀರಾ ಎಲ್ಲರೂ? ಬೈಬಲ್ ಓದಿರಿ. ನಾಬಾಲನು ದಾವೀದನ ವಿಷಯದಲ್ಲಿ ಸ್ವಲ್ಪ ಕೂಡ ಕೃತಜ್ಞತೆ ಅಂತಕ್ಕಂಥದ್ದಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಅದೇ ರೀತಿಗೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಅಹಾಬನಾಗಿರುವಂಥ ಇಸ್ರಾಯೇಲ್ ರಾಜನಾಗಿರುವಂಥ ಅಹಾಬನ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ. ಅಹಾಬನ ಚರಿತ್ರೆ ಓದಿ ನೋಡ್ರಿ. ದೇವರು ಅಹಾಬನನ್ನು ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ರಾಜನಾಗಿ ಮಾಡಿರ್ತಾನೆ. ಆದರೆ ಎಲಿಯನನ್ನು ಆತನಿಗೆ ಪ್ರವಾದಿಯನ್ನಾಗಿ ನೇಮಿಸಿರ್ತಾನೆ. ಆದ್ರೆ ಅಹಾಬನು ಈ ಎಲಿಯನಿಗೆ ಏನಾಗಿರ್ಬೇಕಂದ್ರೆ ಕೃತಜ್ಞತೆ ಉಳ್ಳವನಾಗಿರ್ಬೇಕು. ಈ ಅಹಾಬನ ಮೇಲೆ ಅನೇಕ ಶತ್ರುಗಳು, ವೈರಿಗಳು ದಾಳಿ ಮಾಡಬೇಕು, ಯುದ್ಧ ಮಾಡ್ಬೇಕಂತೇಳಿ ಬರುವಂತ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡುವಾಗಲೇ ಎಲಿಯನ ಯಾರಿಗೆ ಹೇಳ್ತದೆ ಅಂದ್ರೆ ಅಹಾಬನಿಗೆ ಹೇಳ್ತಾ ಇದ್ದೇನ್ರಿ. ಅಹಾಬನಿಗಿಂತ ಅದ್ಭುತವಾದಂತ ರಕ್ಷಣೆ ಮಾರ್ಗ ತೋರಿಸಿದ್ರು ಕೂಡ ಅಹಾಬನು ಎಲಿಯನ ವಿಷಯದಲ್ಲಿ ಒಂದು ಸ್ವಲ್ಪನೂ ಕೂಡ ಕೃತಜ್ಞತೆ ಉಳ್ಳವನಾಗಿರದೆ ಈ ಎಲಿಯನನ್ನು ಏನ್ ಮಾಡ್ತದಂದ್ರೆ ಅಹಾಬನು ದ್ವೇಷಿಸ್ತಾ ಇದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಎಲಿಯನ ವಿಷಯದಲ್ಲಿ ಅಹಾಬನಿಗೆ ಕೃತಜ್ಞತೆ ಇಲ್ಲದೆ ಜೀವಿಸಿದ್ದರಿಂದ, ದೇವರ ಮನುಷ್ಯನಾಗಿರುವಂಥ ಎಲಿಯನ ವಿಷಯದಲ್ಲಿ ಈ ರಾಜನಿಗೆ ಕೃತಜ್ಞತೆ ಇಲ್ಲದೆ ಜೀವಿಸಿದ್ರಿಂದ ಆತನ ಹೆಣಗಳು, ನಾಯಿಗಳು ಬಂದು ಏನ್ ಮಾಡಿದ್ರೆ, ಅದಕ್ಕೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಸಭೆಯಾಗಿ ಬಂದಿರುವಂತೆಲ್ಲ ನನ್ನ ದೇವ್ರ ಮಕ್ಕಳೇ, ಈ ನನ್ನ ಮಾತುಗಳನ್ನು ಕೇಳುವಂತ ನಿಮ್ಮ ಜೀವಿತದಲ್ಲಿ ಕೂಡ ಕೃತಜ್ಞತೆ ಅಂತಕ್ಕಂಥದ್ದು ಎಂಥ ದೊಡ್ಡ ಆಶೀರ್ವಾದದಲ್ಲಿ ಅಡಗಿದೆಯಪ್ಪ ಅಂತಂದ್ರೆ, ಈ ಕೃತಜ್ಞತೆಯಲ್ಲಿ ಎಷ್ಟು ಶ್ರೇಷ್ಠವಾದಂಥ ಅಭಿವೃದ್ಧಿ ನಮ್ದು ಅಡಗಿದೆಯಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಕೂಡ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ವಿಶೇಷವಾಗಿ ಇವತ್ತು 3 ವಿಷಯದಲ್ಲಿ ನೋಡ್ತೇವೆ. ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು, ದೇವರ ಸೇವಕರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು, ದೇವರು ತನ್ನ ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡ್ಕೊಂತ ಸಭೆಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಇವತ್ತು ನಾನು ಆರಿಸ್ಕೊಂಡಿರುವಂಥ ವೇದ ಭಾಗ ಯಾವುದಪ್ಪ ಅಂತಂದ್ರೆ ಇವತ್ತು ದೇವರ ಸೇವಕನಿಗೆ ನಾವು ಏನಾಗಿರ್ಬೇಕಂದ್ರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಆತ್ಮೀಯ ಜೀವಿತ ಯಾವ ರೀತಿಗಿದೆ, ನಿಮ್ಮ ಆತ್ಮೀಯ ಮಟ್ಟ ಯಾವ ರೀತಿಗಿದೆ, ನೀವು ಹೋಗುವಂಥ ಸಭೆಯಲ್ಲಿ ನಿಮ್ಮನ್ನು ಪೋಷಿಸುವಂಥ ನಾಯಕನು, ನಿಮ್ಮನ್ನು ಗೈಡ್ ಮಾಡುವಂಥ ನಾಯಕನ ವಿಷಯದಲ್ಲಿ ನಿಮ್ಮ ಹೃದಯದಲ್ಲಿ, ನಿಮ್ಮ ಗುಂಡಿಗೆಯಲ್ಲಿ ಯಾವ ಸ್ಥಾನ ಕೊಟ್ಟಿದ್ದೀರಿ? ಆತನ ವಿಷಯದಲ್ಲಿ ನಿಮಗೆ ಕೃತಜ್ಞತೆ ಅಂತಕ್ಕಂಥದ್ದು ಇದೆಯಾ? ದೇವರ ಸೇವಕನ ವಿಷಯದಲ್ಲಿ ಕೃತಜ್ಞತೆ ಅಂತಕ್ಕಂಥ ನಿಮ್ಮ ಜೀವಿತದಲ್ಲಿ ಇದೆಯಾ? ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮೇಲೆ ಕೊನೆಗೊಬ್ಬ ವ್ಯಕ್ತಿ ನಿಮ್ಮ ಎದುರುಗಡೆ ತರ್ತೇನೆ, ಯೂದನನ್ನು ಕೂಡ ನಿಮ್ಮ ಎದುರುಗಡೆ ತರ್ತೀನಿ ನಾನು. ಯೇಸು ಕ್ರಿಸ್ತನ ಜೊತೆ ಆತನ ಇರ್ತಾನೆ.
ಯೇಸು ಕ್ರಿಸ್ತನ ಅದ್ಭುತಗಳನ್ನು ನೋಡ್ತಾನೆ, ಯೇಸು ಕ್ರಿಸ್ತನ ಜೊತೆ ಆತನು ಅನ್ಯೋನ್ಯವಾದಂಥ ಸಹವಾಸದಲ್ಲಿರ್ತಾನೆ, ಅನೇಕ ಮಹತ್ಕಾರ್ಯಗಳನ್ನು ನೋಡ್ತಾನೆ. ಬಟ್ ಯೂದನಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಸ್ವಲ್ಪನೂ ಕೂಡ ಕೃತಜ್ಞತೆ ಇರಲ್ಲ ಆತನಿಗೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಸ್ವಲ್ಪನೂ ಕೂಡ ಕೃತಜ್ಞತೆ ಇಲ್ಲದಂಥ ಯೂದನು ತನ್ನ ಜೀವಿತದಲ್ಲಿ ಎಂಥ ನಷ್ಟವನ್ನು ತಂದ್ಕೊಂಡನಪ್ಪ ಅಂದರೆ, ಹೊಟ್ಟೆಯಿಂದ ಕಳ್ಳುಗಳು ಏನು ಮಾಡಿದಂಥ ಹೊರಗೆ ಬಂದು ಸತ್ತು ಹೋದನಂತ. ಇವರೆಲ್ಲ ಹೆಂಗೆ ಸತ್ತರಪ್ಪ ಅಂದರೆ, ಇವ್ರ ಜೀವಿತದಲ್ಲಿ ಇಂಥೊಂದು ಭಯಂಕರವಾದಂಥ ನಷ್ಟ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ದೇವರ ಸೇವಕನನ್ನು ಕೃತಜ್ಞತೆ ಇಲ್ಲದೆ, ದೇವರ ಸೇವಕನ ವಿಷಯದಲ್ಲಿ ಕೃತಜ್ಞತೆ ಇಲ್ಲದೆ ಜೀವಿಸಿದ್ರಿಂದ ಇವ್ರ ಜೀವಿತದಲ್ಲಿ ದೊಡ್ಡ ನಷ್ಟ ಬಂತೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ, ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ಕರ್ತನ ಮೇಜಿನ ಸಮೀಪಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೀವಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಕೃತಜ್ಞತೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡಿದ್ದೀವಪ್ಪ ಅಂತಂದರೆ, ದೇವರ ಸೇವಕನಿಗೆ, ದೇವರ ದಾಸನಿಗೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದೀವಪ್ಪ ಅಂದರೆ, ಕೃತಜ್ಞ ಭಾವ ಆತನ ವಿಷಯದಲ್ಲಿ ನಮಗಿತ್ತಪ್ಪ ಅಂತಂದರೆ ಆಶೀರ್ವಾದವನ್ನೇ ನಾವು ತಂದ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರ ಸೇವಕನ ವಿಷಯದಲ್ಲಿ ನಮ್ಗೆ ಕೃತಜ್ಞತೆ ಅಂದರೆ ನಮಗೆ ಬರುವಂಥ ಆಶೀರ್ವಾದ ಬಹುದೊಡ್ಡ ಆಶೀರ್ವಾದ ಇರ್ತದೆ ಅಂತೇಳಿ. ಆದರೆ ದೇವರ ಸೇವಕನಿಗೆ ನಾವು ಕೃತಜ್ಞತೆ ಇಲ್ಲದೆ ಒಂದು ವೇಳೆ ನಾವು ಜೀವಿಸಿದೆವಪ್ಪ ಅಂತಂದರೆ, ಮನುಷ್ಯರಾಗಿರುವಂಥ ನಾವು ದೈವಿಕವಾದಂಥ ಸೇವಕರ ವಿಷಯದಲ್ಲಿ ಕೃತಜ್ಞತೆ ಇಲ್ಲದವ ನಾವು ಜೀವಿಸಿದೆವಪ್ಪ ಅಂತಂದರೆ ಬರುವಂಥ ನಷ್ಟಗಳು ಏನೆಂಬುದಾಗಿ ಒಂದೆರಡು ಮೂರು ವಿಷಯಗಳನ್ನು ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಬನ್ನಿ ನಾವೆಲ್ಲರೂ ಕೂಡ ಮೊದಲನೇ ವ್ಯಕ್ತಿ ಹತ್ರ ಹೋಗಿ ಬರೋಣ. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ, ಆತನು ಕೃತಜ್ಞತೆ ಇಲ್ಲದೆ ದೇವರ ಸೇವಕನ ವಿಷಯದಲ್ಲಿ ಕೃತಜ್ಞತೆ ಇಲ್ಲದೆ ಹೋದದ್ದರಿಂದ ತನ್ನ ಜೀವಿತದಲ್ಲಿ ಯಾವ ರೀತಿಯಾಗಿ ತನ್ನ ಆಶೀರ್ವಾದವನ್ನು ಕಳೆದುಕೊಂಡನೆಂಬುದಾಗಿ ಒಂದು ಸಲ ನಾವು ನೋಡೋಣ. ಬನ್ನಿ ನಿಮ್ಮೆಲ್ಲರೂ ಸತ್ಯವೇದವನ್ನು ತಿರುಗಿಸ್ರಿ. 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ, 2nd Chronicle, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 24ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. 2nd Chronicle, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 24ನೇ ಅಧ್ಯಾಯ. ದಯವಿಟ್ಟು ನಿಮ್ಮ ಸತ್ಯವೇದನ್ನು ತಿರುಗಿಸ್ರಿ. ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಾವು ಭೇಟಿಯಾಗಿ ಬರೋಣ. ತನ್ನ ಜೀವಿತದಲ್ಲಿ ಪತನವಾಗಲಿಕ್ಕೆ ಕಾರಣ ಏನು, ತನ್ನ ಜೀವಿತದಲ್ಲಿ ಆತನು ಎಲ್ಲವನ್ನು ಸರ್ವಸ್ವವನ್ನು ಕಳೆದುಕೊಳ್ಳಿಕ್ಕೆ ಕಾರಣ ಏನು ಎಂಬುದಾಗಿ ಬನ್ನಿ. ಯಾರಾದರೂ 24ನೇ ಅಧ್ಯಾಯ 19ನೇ ಓದರಮ್ಮ. ಯೆಹೋವನು ಅವರನ್ನು ತನ್ನ ಕಡೆಯಿಂದ ತಿರುಗಿಸಿಕೊಳ್ಳುವುದಕ್ಕಾಗಿ, ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕೆಂಬುದಕ್ಕಾಗಿ ಅವರ ಬಳಿಗೆ ಪ್ರವಾದಿಗಳನ್ನು ಕಳುಹಿಸಿ ಇವರ ಮುಖಾಂತರ ಎಷ್ಟು ಎಚ್ಚರಿಸಿದರು, ಇವರ ಮುಖಾಂತರವಾಗಿ ಎಷ್ಟು ಎಚ್ಚರಿಸಿದರು, ಅವರು ಕಿವಿಗೊಡಲಿಲ್ಲ. ಆಗ ಯಾಜಕನಾದ ಯೆಹೋಯಾದನ ಮಗನಾದ ಜಕ್ಕರಿಯನು ದೇವಾತ್ಮ ವಶವುಳ್ಳವನಾದನು. ಆಗ ಅವನು ಜನರ ಎದುರಿಗೆ ಉನ್ನತ ಸ್ಥಾನದಲ್ಲಿ ನಿಂತು ಅವರಿಗೆ ದೇವರ ಮಾತನ್ನು ಕೇಳಿರಿ, ನೀವು ಯೆಹೋವನ ಆಜ್ಞೆಗಳನ್ನು ಮೀರಿ ನಿಮ್ಮನ್ನು ಕೆಡಿಸಿಕೊಳ್ಳುವುದೇಕೆ, ನೀವು ಯೆಹೋವನನ್ನು ಬಿಟ್ಟಿದ್ದರಿಂದ ಆತನು ನಿಮ್ಮನ್ನು ಬಿಟ್ಟಿದ್ದಾನೆ ಅಂದನು. ಆಗ ಅವರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಯೆಹೋವನ ಆಲಯದ ಪ್ರಾಕಾರದಲ್ಲಿ ಅವನನ್ನು ಕಲ್ಲೆಸೆದು ಕೊಂದರು. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಓದಿರುವಂಥ ವೇದ ಭಾಗದಲ್ಲಿ ನಾವು ನೋಡ್ತೇವೆ, ಒಬ್ಬ ದೇವರ ಸೇವಕನಿಗೆ ಯಾಕೆ ವಿಶ್ವಾಸಿಗಳು ಕೃತಜ್ಞತೆ ಉಳ್ಳವರಾಗಿರಬೇಕು, ಒಬ್ಬ ದೇವರ ದಾಸರಿಗೆ, ಆತ್ಮೀಕವಾದಂಥ ನಾಯಕನಿಗೆ ಇವತ್ತು ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳು ಯಾಕೆ ಕೃತಜ್ಞತೆ ಉಳ್ಳವರಾಗಿರ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನಾವು ನೋಡ್ತಿದ್ದೇವೆ, ಇಲ್ಲಿ ಯೆಹೋಯಾದವನ ಮಗನಾಗಿರುವಂಥ ಜಕ್ಕರಿಯನು, ಈತನು ನಾವು ನೋಡ್ತಿದ್ದೇವೆ ಇಸ್ರಾಯೇಲ್ ಜನರಿಗೆ ಬಂದು ಅನೇಕ ಸಲ ಏನ್ ಮಾಡ್ತಾನಂದ್ರೆ ಎಚ್ಚರಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದ್ರೆ ಒಬ್ಬ ದೇವರ ಸೇವಕನು ಯಾತಕ್ಕೋಸ್ಕರಾಗಿ ಇರ್ತಾನಪ್ಪ ಅಂತಂದ್ರೆ, ಒಬ್ಬ ದೈವಿಕವಾದಂಥ ಆತ್ಮಿಕವಾದಂಥ ನಾಯಕನು ಸಭೆ ಮೇಲೆ ನಿಮ್ಮ ಮೇಲೆ ಯಾಕೆ ಇರ್ತಾನಪ್ಪ ಅಂತಂದ್ರೆ, ನಿಮ್ಮನ್ನು ಎಚ್ಚರಿಸುವುದಕ್ಕೂ, ನಿಮ್ಮನ್ನು ಬುದ್ಧಿ ಹೇಳುವುದಕ್ಕೂ, ನಿಮ್ಮನ್ನು ಉನ್ನತ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಆತನ ಇರ್ತಾನಂತ ಹೇಳಿರಿ. ದೇವರ ಸೇವಕನ ಎದಕ್ಕೆ ಇರ್ತಾನ್ರಿ? ಎದಕ್ಕಿರ್ತಾನ? ನಿಮ್ಮ ಉನ್ನತಿಯ ಬಗ್ಗೆ ಆತನು ಬೋಧನೆ ಮಾಡುವುದಕ್ಕೂ, ಮತ್ತು ನೀವು ತಪ್ಪುಗಳನ್ನು ಮಾಡಿದಾಗ ನಿಮ್ಮನ್ನು ಎಚ್ಚರಿಸುವುದಕ್ಕೂ, ನೀವು ಪಾಪಗಳನ್ನು ಮಾಡಿದಾಗ ಖಂಡಿಸುವುದಕ್ಕೂ ದೇವರ ಸೇವಕನು ದೇವರ ನೇಮಕ ಮಾಡಿರ್ತಾನೆ. ಆದರೆ
ಇವತ್ತು ದೇವರು ಸೇವಕನು ಇಂಥ ಒಳ್ಳೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬುದ್ಧಿ ಬರೋದಕ್ಕೋಸ್ಕರವಾಗಿ ದೇವರ ಸೇವಕರು ನಮ್ಮ ಮೇಲೆ ಇಟ್ಟಿರುವಂಥ ಸಂದರ್ಭದಲ್ಲಿ ಈಗ ನಾವು ಪಾಪ ಮಾಡುವಾಗ ತಪ್ಪು ಮಾಡುವಾಗ ದೇವರ ಸೇವಕರು ನಮಗೆ ಎಚ್ಚರಿಸುವಾಗ ಗದರಿಸುವಾಗ ನಾವೇನು ಮಾಡಬೇಕು? ಏನು ಮಾಡ್ಬೇಕ್ರಿ? ಒಪ್ಕೋಬೇಕು, ನಾವು ಸರಿ ಆಗ್ಬೇಕು, ನಾವು ತಗ್ಗಿಸ್ಕೊಳ್ಬೇಕು, ನಮ್ಮ ತಪ್ಪು ನಮ್ಮ ಎಲ್ಲವನ್ನು ಏನು ಮಾಡಬೇಕು? ಒಪ್ಕೋಬೇಕು ನಾವು. ಆದ್ರೆ ನಾವು ನೋಡ್ತೀವಿ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ 19ನೇ ವಚನ ಓದಮ್ಮ. ಅವ್ರು ಏನು ಮಾಡಿದ್ರು? 19ನೇ ವಚನ, ಯೆಹೋವನು ಅವರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಅವರ ಬಳಿಗೆ ಪ್ರವಾದಿಗಳನ್ನು ಕಳುಹಿಸಿ ಇವರ ಮುಖಾಂತರ ಎಷ್ಟು ಎಚ್ಚರಿಸಿದರು ಅವರು ಕಿವಿಗೊಡಲಿಲ್ಲ. ಮುಂದೆ, ಆಗ ಯಾಜಕನಾದ ಯೆಹೋಯಾದನ ಮಗ, ಯಾಜಕನಾದಂತ ಯೆಹೋಯಾದವನ ಮಗ ಜಕರ್ಯನು ದೇವಾತ್ಮವೇಷವುಳ್ಳವನಾಗಿ ಆಗ ಅವನು ಜನರ ಎದುರಿಗೆ ಉನ್ನತ ಸ್ಥಾನದಲ್ಲಿ ನಿಂತು ಅವರಿಗೆ ದೇವರ ಮಾತನ್ನು ಕೇಳಿರಿ, ನೀವು ಯೆಹೋವನ ಆಜ್ಞೆಗಳನ್ನು ಮೀರಿ ನಿಮ್ಮನ್ನು ಕೆಡಿಸಿಕೊಳ್ಳುವುದೇಕೆ? ದೇವರು ಸೇವಕನ ಏನ್ ಹೇಳ್ತಾ ಇದ್ದಾನಂದ್ರೆ, ನೀವು ದೇವ್ರ ಕಡೆಗೆ ತಿರುಗಿಕೊಳ್ಳಿರಿ, ದೇವ್ರ ಮಾತುಗಳನ್ನು ಕೇಳ್ರಿ. ನೀವು ದೇವರಿಗೆ ಬಿಟ್ಟು, ದೇವ್ರ ನಿಯಮಗಳನ್ನು ಬಿಟ್ಟು, ನಿಮ್ಮ ಆತ್ಮೀಯ ಜೀವಿತವನ್ನು ಬಿಟ್ಟು ನಿಮ್ಮನ್ನು ನೀವು ಯಾಕೆ ಕೆಡಿಸ್ಕೊಳ್ತಾ ಇದ್ದೀರಿ, ನಿಮ್ಮನ್ನು ಯಾಕೆ ನೀವು ಹಾಳಾಗ್ತಾ ಇದ್ದೀರಿ, ನಿಮ್ಮನ್ನು ಯಾಕೆ ನಾಶವಾಗ್ತಾ ಇದ್ದೀರಿ ಎಂಬುದಾಗಿ ಜಕರ್ಯನು ಬಂದು ಅಲ್ಲಿರುವಂಥ ಯೋವಾಷನಿಗೆ, ಆತನ ಆಸ್ಥಾನದಲ್ಲಿರುವಂಥ ಪ್ರಜೆಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ರಂತ್ರಿ? ಅವ್ರೇನು ಮಾಡಿದ್ರಂತ? ಒಳ ಸಂಚು ಮಾಡಿದ್ರಂತೇಳಿ ನನ್ನ ಬೈಬಲ್ನಂಗೆ ಬರ್ತದೆ. ಅಂದರೆ ಒಬ್ಬ ದೇವರ ಸೇವಕನು ಬುದ್ಧಿ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ, ಒಬ್ಬ ದೇವರ ಸೇವಕನು ಪಾಪದ ಮಾರ್ಗದಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸಿಕೊಳ್ಳೋದನ್ನು ಬಿಟ್ಟು, ಅದನ್ನು ಒಪ್ಪಿಕೊಳ್ಳೋದನ್ನು ಬಿಟ್ಟು, ಅದಕ್ಕೆ ಕೃತಜ್ಞತೆ ಹೇಳೋದನ್ನು ಬಿಟ್ಟು ಏನು ಮಾಡಿದ್ರೆ ಎಂಬುದಾಗಿ ದೇವ್ರ ವಾಕ್ಯದ ಸಂದರ್ಭದಲ್ಲಿ ಯಾವಾಗ ಇವ ಮುಖಾಮುಖಿಯಾಗಿ ನಮಗೆ ಹಿಂಗೆ ಖಂಡಿಸಿ ಹೇಳ್ತಾನಪ್ಪ ಅಂತಂದ್ರೆ ಇವನಿಗೆ ಏನು ಮಾಡಮ್ಮ ಅಂತೇಳಿ ಒಳ ಸಂಚು ಮಾಡಿದ್ರಂತ. ಅಲ್ಲೆಲ್ಲೂಯ್ಯ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ಒಳಸಂಚು ಮಾಡಿ ಯಾವಾಗ ಜಕರ್ಯನಿಗೆ ಎಲ್ಲರೂ ಸೇರಿ ಒಂದು ಮನಸ್ಸಿನಿಂದ ಕಲ್ಲುಗಳಿಂದ ಹೊಡೆದು ಆತನನ್ನು ಸಾಯಿಸಿದರು. ನಾವು ನೋಡ್ತೇವೆ ಜಕರ್ಯನ ವಿಷಯದಲ್ಲಿ, ಒಬ್ಬ ದೇವರ ಸೇವಕನ ವಿಷಯದಲ್ಲಿ ಕೃತಜ್ಞತೆ ಇಲ್ಲದವರಾಗಿ, ಕೃತಜ್ಞತೆ ಹೀನರಾಗಿ ಬದುಕಿದಂಥ ಇಸ್ರಾಯೇಲರ ಜೀವಿತದಲ್ಲಿ ಮಾತ್ರವಲ್ಲ, ಆ ರಾಜನಾಗಿರುವಂಥ ಯೋವಾಷನ ಜೀವಿತದಲ್ಲಿ ಏನು ನಷ್ಟ ಬಂತೆಂಬುದಾಗಿ ದೇವರ ವಾಕ್ಯ ನೋಡುತ್ತಾ ಸಂದರ್ಭ. ಯಾವಾಗ ಜಕರ್ಯನನ್ನು ಕಲ್ಲಿಂದ ಹೊಡೆದು ಸಾಯಿಸಿದ್ರು, ತಕ್ಷಣ ರಾಜ ಇಂಥ ಕೆಲಸಕ್ಕೆ ಯಾವಾಗ ಮುಂದಾದನೋ, ಪ್ರಜೆಗಳಿಗೆ ಸಪೋರ್ಟ್ ಮಾಡಿದನು, ಕೃತಜ್ಞತೆ ಹೀನನಾಗಿ ಯೋವಾಷನ ಬದುಕದನು, ಅವಾಗ ತನ್ನ ಜೀವಿತದಲ್ಲಿ ಎಂಥ ನಷ್ಟ ಬಂತು ಎಂಬುದಾಗಿ ನೋಡ್ರಿ. ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಿ, ದಯವಿಟ್ಟು 23ನೇ ವಚನ ಓದಮ್ಮ. ವರ್ಷಾಂತದಲ್ಲಿ ಅರಾಮ್ಯರ ಸೈನ್ಯವು ಯೆಹೋವಾಷನಿಗೆ ವಿರೋಧವಾಗಿ ಹೊರಟಿತು. ಆ ಸೈನಿಕರು ಯೆಹೂದಾ ದೇಶದೊಳಗೆ ನುಗ್ಗಿ ಯೆರೂಸಲೇಮಿಗೆ ಬಂದು ಇಸ್ರಾಯೇಲರ ಎಲ್ಲಾ ಜನಾಧಿಪತಿಗಳನ್ನು ನಿರ್ನಾಮ ಮಾಡಿ ಅವರಲ್ಲಿ ಸಿಕ್ಕಿದ ಕೊಳ್ಳೆಯನ್ನೆಲ್ಲ ದಮಸ್ಕದ ಅರಸನಿಗೆ ಕಳುಹಿಸಿದರು. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇದಕ್ಕಿಂತ ಮುಂಚೆ ಯೋವಾಷನ ಜೀವಿತ ಹೇಗಿತ್ತಪ್ಪ ಅಂದ್ರೆ, ಯೋವಾಷನ ಬದುಕು ಹೆಂಗಿತ್ತಪ್ಪ ಅಂತಂದ್ರೆ, ದೇವರು ಆತನನ್ನು ಉನ್ನತವಾದಂಥ ಸಿಂಹಾಸನದ ಮೇಲೆ ಆತನನ್ನು ಕೂಡಿಸಿದನು. ಇಸ್ರಾಯೇಲರ ಸರ್ವ ಸಮೂಹದ ಮೇಲೆ ಆತನನ್ನು ರಾಜನಾಗಿ ಮಾಡೋದು ಮಾತ್ರವಲ್ಲ, ಜಕರ್ಯನನ್ನು ಆತನಿಗೆ ಪ್ರವಾದಿಯನ್ನಾಗಿ ನೇಮಿಸಿದನು. ಆತ್ಮಿಕವಾದಂಥ ಮಾರ್ಗದರ್ಶನ ಮಾಡೋದಕ್ಕೋಸ್ಕರವಾಗಿ, ದೇವರ ವಾಕ್ಯವನ್ನು ಬೋಧನೆ ಮಾಡೋದಕ್ಕೋಸ್ಕರವಾಗಿ, ದೇವರ ಆಜ್ಞೆಗಳನ್ನು ಕಲಿಸೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಯೋವಾಷನಿಗೆ, ಆತನ ಎಲ್ಲ ಆಸ್ಥಾನಲ್ಲಿರುವಂಥ ಎಲ್ಲ ಇಸ್ರಾಯೇಲರಿಗೆ ದೇವರೊಬ್ಬ ಒಳ್ಳೆ ನಾಯಕನನ್ನು, ಪ್ರವಾದಿಯನ್ನು, ಸೇವಕನನ್ನು, ಜಕರ್ಯನನ್ನು ಕೊಟ್ಟಂಥ ಸಂದರ್ಭದಲ್ಲಿ, ಅವರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಜಕರ್ಯನು ಬಂದು ಎಚ್ಚರಿಸುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯೋವಾಷನು ತನ್ನ ಜನರ ಸಮೇತವಾಗಿ ಒಳಸಂಚನ್ನು ಮಾಡಿ ಏನು ಮಾಡಿದ್ರಪ್ಪ ಅಂದರೆ, ಜಕರ್ಯನನ್ನು ಕಲ್ಲು ಹೊಡೆದು ಸಾಯಿಸಿದ್ರಿಂದ, ಅದಕ್ಕೆ ಕೃತಜ್ಞತೆ ಇಲ್ಲದೆ ಜೀವಿಸಿದ್ರಿಂದ ಅದಕ್ಕೆ ಬಂದಂಥ ನಷ್ಟ ಏನಪ್ಪ ಅಂತಂದರೆ, ದೇವರ ವಾಕ್ಯದ ನೋಡ್ತೇವೆ 23ನೇ ವಚನದಲ್ಲಿ, ಅರಾಮ್ಯರ ಸೈನ್ಯವು ಯಾರ ಕಡೆಗೆ ಬಂತಂತ್ರಿ? ಯಾರ ಕಡೆಗೆ ಬಂತು? ವೈರಿಗಳು ಯಾರ ಕಡೆಗೆ ಬಂದ್ರಂತ್ರಿ? ಇಸ್ರಾಯೇಲರ ಪಾಳ್ಯದೊಳಗೆ ನುಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ರಾಜನಾಗಲಿ, ಸಾಮಾನ್ಯ ವಿಶ್ವಾಸಿಯಾಗಲಿ, ಅಥವಾ ಅಧಿಕಾರಿ ಆಗಲಿ, ಯಾರೇ ಆಗಲಿ,
ಒಂದ್ ವೇಳೆ ದೇವರು ನೇಮಿಸಿರುವಂತ ಸೇವಕನಿಗೆ ವಿರುದ್ಧವಾಗಿ ಒಂದ್ ವೇಳೆ ದೇವರ ಸೇವಕನು ಒಳ್ಳೆಯದನ್ನು ಹೇಳುವಂತ ಸಂದರ್ಭದಲ್ಲಿ ಆತನು ನಿಮ್ಮ ಹಿತವನ್ನು ಕೋರಿ ನಿಮಗೆ ಖಂಡಿಸುವಂತ ಸಂದರ್ಭದಲ್ಲಿ, ಎಚ್ಚರಿಸುವಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಬದಲಾಗಿ ದೇವರೇ ಇಂಥ ನಾಯಕನ ನನಗೆ ಇಟ್ಟಿದ್ದೀರಿ, ಇಂಥ ಉಪದೇಶಕರು ನನಗೆ ಇಟ್ಟಿದ್ದೀರಿ, ಇಂಥ ಒಳ್ಳೆ ನೀತಿ ಮಾರ್ಗಗಳನ್ನು ನನಗೆ ತಿಳಿಸೋಸ್ಕರ ಆತ್ಮೀಯ ನಾಯಕರನ್ನು ಇಟ್ಟಿದ್ದೀರಿ, ದೇವ ನಿನಗೆ ಸ್ತೋತ್ರ ಎಂಬುದಾಗಿ ದೇವರಿಗೆ ಕೃತಜ್ಞತೆ ಹೇಳಬೇಕು, ಆ ದೈವ ಸೇವಕನಿಗೆ ಕೃತಜ್ಞತೆ ಹೇಳಬೇಕು. ಅದನ್ನು ಬಿಟ್ಟು ಯೋವಾಷನಂತೆ ನೀವು ಕೃತಜ್ಞತೆ ಹೀನರಾಗಿ ಒಂದು ವೇಳೆ ನೀವು ಬದುಕಿದ್ರಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಕೃತಜ್ಞತೆ ಇಲ್ಲದವರ ಜೀವಿತದಲ್ಲಿ ದೇವರ ಸೇವಕನ ವಿಷಯದಲ್ಲಿ ಕೃತಜ್ಞತೆ ಬದುಕುವಂತ ವಿಷಯದಲ್ಲಿ ಮೊಟ್ಟ ಮೊದಲನೇದಾಗಿ ಬರುವಂತದ್ದು ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಆರಾಮರ ಸೈನ್ಯ ಇಸ್ರಾಯೇಲರ ಪಾಳ್ಯದೊಳಗೆ ಬಂತೆಂಬುದು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ಆರ್ಥಿಕವಾಗಿ ಪ್ರತಿಯೊಂದು ಕಷ್ಟ ನಷ್ಟಗಳಿಗೆ ನಾವು ಗುರಿಯಾಗಬೇಕಾಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಒಂದು ಸವಲತ್ತುಗಳನ್ನು ದೇವರು ಏನು ಮಾಡ್ತಾನಂದ್ರೆ ಒಂದೊಂದಾಗಿ ಏನು ಮಾಡ್ತಾನಂದ್ರೆ ತೆಗೆದು ಹಾಕ್ತಾನೆ ಅಂತ ಹೇಳಿ. ನಮಗೇನು ಸವಲತ್ತುಗಳಿವೆ, ಈಗ ನಾವೇನು ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದೇವೆ, ಈ ಸವಲತ್ತುಗಳನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದ್ರೆ ಕೃತಜ್ಞತೆ ಹೀನರಾಗಿ ಒಂದೊಳ್ಳೆ ಬದುಕಿದೇವಪ್ಪ ಅಂತಂದ್ರೆ ನಾವು ನೋಡ್ತೇವೆ ದೇವರು ಏನು ಮಾಡ್ತಾನಪ್ಪ ಅಂತಂದ್ರೆ ಮೊಟ್ಟ ಮೊದಲಾಗಿ ನಮ್ಮ ಜೀವಿತದಲ್ಲಿ ವೈರಿಗಳು ಬರುವಂತೆ ಆತನ ಮಾಡ್ತಾನೆ. ಇಲ್ಲಿ ತನಕ ಚೆನ್ನಾಗೇ ಇರ್ತೀವಿ, ಇಲ್ಲಿ ತನಕ ಚಲೋನೇ ಇರ್ತೀವಿ, ಇದ್ದಕ್ಕಿದ್ದಾಗೆ ನಮಗೆ ಏನು ಮಾಡ್ತಾರೆ ಅಂದರೆ ಮನುಷ್ಯರು ನಮಗೆ ವಿರೋಧವಾಗಿ ವೈರಿಗಳಿಗೆ ಏನು ಮಾಡ್ತಾರೆ, ಎದ್ದು ಬಿಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಆದರೆ ಇದರ ಹಿಂದೆ ದೇವರ ಹಸ್ತ ಇರ್ತದೆ ಎಂಬುದಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ ಒಬ್ಬ ದೇವರ ಸೇವಕನಿಗೆ ಕೃತಜ್ಞತೆ ಹೀನರಾಗಿ ನಾವು ಬದುಕ್ತೇವಪ್ಪ ಅಂತಂದ್ರೆ, ಆತನ ವಿಷಯದಲ್ಲಿ ನಮ್ಮ ಕೃತಜ್ಞತೆ ಇಲ್ಲದೆ ನಾವು ಒಂದೊಳ್ಳೆ ಬದುಕಿದೇವಪ್ಪ ಅಂದರೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದ ಮೇಲೆ ವೈರಿಗಳು ಬರ್ತವೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಆ ವೈರಿ ಬೇರೆ ಯಾರೂ ಅಲ್ಲ, ಆತನು ಶತ್ರು ಆಗಿರುವಂತಹ ಸೈತಾನನ್ನೇ ನಿನ್ನನ್ನು ಬಂದು ಆತನು ಶೋಧಿಸ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಇಲ್ಲಿ ನಾವು ನೋಡ್ತಿದ್ದೇವೆ ಅವರು ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡಿ ಆ ಒಂದು ವರ್ಷಾಂತ್ಯದಲ್ಲಿ ಆರಾಮರ ಸೈನ್ಯವು ಅವ್ರು ಏನು ಮಾಡಿದ್ರು ಅಂದ್ರೆ ಜನಾಧಿಪತಿಗಳನ್ನು ಮೊದಲನೇದಾಗಿ ಏನು ಮಾಡಿದ್ರಂತ ನಿರ್ನಾಮ ಮಾಡಿದ್ರಂತ ಮೊದಲನೇದಾಗಿ. ಎರಡನೇದಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಸಿಕ್ಕಿರುವಂತ ಎಲ್ಲಾ ಕೊಳ್ಳೆಯನ್ನು ಎಲ್ಲಾ ಸಂಪತ್ತನ್ನು ಅವ್ರು ಎಲ್ಲಿ ಕಳಿಸಿದ್ರಪ್ಪ ಅಂತಂದ್ರೆ ದಮಸ್ಕದ ಅರಸನಿಗೆ ಏನು ಮಾಡಿದ್ರಂತ ಕಳಿಸಿದ್ರಂತ. ಒಂದೇ ಮಾತನ್ನ ಹೇಳ್ಬೇಕಂದ್ರೆ ನಂಬಲ್ಲೇನು ಬ್ಯಾಲೆನ್ಸ್ ಅದ ನೋಡ್ರಿ, ಏನೋ ಗಳಿಸಿ ಉಳಿಸಿ ಇಟ್ಕೊಂಡಿವಿ ನೋಡ್ರಿ, ಅದು ಏನಾಗ್ತದಂಥದ್ದು ಯೋವಾಷನ ಆಸ್ಥಾನದಲ್ಲಿರುವಂಥ ಎಲ್ಲ ಸಂಪತ್ತು ಏನಾಯ್ತಂತ ವೈರಿಗಳು ಬಂದರು, ಜನಾಧಿಪತಿಗಳನ್ನು ನಿರ್ನಾಮ ಮಾಡಿದ್ರು, ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ಯಾರಿಗೆ ಕಳಿಸಿದ್ರಂತ್ರಿ ದಮಸ್ಕದ ಅರಸನಿಗೆ ಕೊಟ್ಟು ಕಳಿಸಿದ್ರು. ಅವಾಗ ಯೋವಾಸನ ಖಜಾನೆ ಪೂರಿ ಏನಾಯ್ತು, ಖಾಲಿ ಆಯ್ತು. ಆರ್ಥಿಕವಾಗಿ ತುಂಬಾ ನಷ್ಟಪಟ್ಟನು, ಭಯಂಕರವಾದಂಥ ಒಂದು ಜೀವಿತ ಆತನದಾಯ್ತು. ಕೊನೆಗೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ತುಂಬಲಾರದಂಥ ನಷ್ಟ ಆತನ ಜೀವಿತದಲ್ಲಿ ಬಂತು. ಕಾರಣ ಏನಪ್ಪಾ ಅಂತಂದ್ರೆ ಇದೇ ಯೋವಾಷನಿಗೆ ಯಾಕೆ ಜಕರ್ಯನಿಗೆ ಆತನು ಹೊಡಿಲಿಕ್ಕಂತ ಮನಸ್ಸು ಬಂತು? ಈ ಜಕರ್ಯನಿಗೆ ಏನು ಕೆಟ್ಟ ಮಾತು ಹೇಳಿದನ್ರಿ? ಜಕರ್ಯ ಏನಾರ ಕೆಟ್ಟ ಮಾತು ಹೇಳಿದನ? ಏನು ಹೇಳಿದನು? ನೀವು ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ನೀವು ಪಕ್ಕಕ್ಕೆ ಯಾಕೆ ತಲೆ ಹೋಗಿರಿ, ನಿಮ್ಮನ್ನು ನೀವು ಯಾಕೆ ಕೆಡಿಸ್ಕೊಳ್ಳತ್ತೀರಿ, ನೀವು ಏನು ಮಾಡ್ರಿ ತಿರುಗಿ ದೇವ್ರ ಹತ್ರ ಬರ್ರಿ ಅಂತ ಇಷ್ಟೇ ಮಾತಾಡೇನಲ್ಲ. ಇದು ಕೆಟ್ಟದ್ದು ಮಾತದ, ಇದು ಅವನಿಗೆ ಸಾಯಿಸುವಂಥ ಮಾತು ಕೆಟ್ಟ ಮಾತದ ಇದು. ಆದ್ರೆ ನೋಡ್ರಿ ಯೋವಾಷನ ಏನು ಮಾಡ್ದನಪ್ಪ ಅಂತಂದ್ರೆ ನೀವೆಲ್ಲರೂ ಯಾಕೆ ಹಿಂಗೆ ಕೆಟ್ಟ ಮಾರ್ಗಕ್ಕೆ ಹೋಗ್ತಾ ಇದ್ರಿ, ಯಾಕೆ ದೇವರನ್ನು ಬಿಟ್ಟಿದ್ದೀರಿ, ದೇವ್ರ ನಿಯಮಗಳನ್ನು ಬಿಟ್ಟಿದ್ದೀರಿ, ಆಜ್ಞೆಗಳನ್ನು ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ರಿ, ದೇವರನ್ನು ಯಾಕೆ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ರಿ, ಈಗಲಾದರೂ ದೇವ್ರ ಕಡೆ ತಿರುಗಿಕೊಡ್ರಿ ಎಂಬುದಾಗಿ ಈ ಒಂದು ಜಕರ್ಯನು ಒಳ್ಳೆ ಉತ್ತಮವಾದಂಥ ಮಾತು ಹೇಳಿದ್ದೀರಂತ ಜಕರ್ಯನಿಗೆ ಅವ್ರು ಕೃತಜ್ಞತೆ ಹೇಳಬೇಕಾಗಿತ್ತು. ಹೌದಲ್ಲ? ಜಕರ್ಯನಿಗೆ ಏನು ಹೇಳಬೇಕಾಗಿತ್ತು? ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಅಯ್ಯ ನಮಗಿಂತ ಒಳ್ಳೆ ಮಾತು ಹೇಳಿದ್ಯಾ, ನಮ್ಗೆ ಬರುವಂಥ ದೈವಿಕೋಪದಿಂದ ತಪ್ಪಿಸುವಂಥ ಮಾತು ಹೇಳಿದ್ಯಾ, ದೇವ್ರ ಶಿಕ್ಷೆಯಿಂದ ನಮ್ಗೆ ತಪ್ಪಿಸ್ಕೊಳ್ಳೋ ಮಾತು ಹೇಳಿದೆ ಅಂತೇಳಿ ಅವ್ರು ಏನಾಗಬೇಕಾಗಿತ್ತು? ಕೃತಜ್ಞತೆ ಹೇಳಬೇಕಾಗಿತ್ತು ಜಕರ್ಯನಿಗೆ. ಆದರೆ ಕೃತಜ್ಞತೆ ಯೋವಾಷನ ಹೇಳಲಿಲ್ಲರಿ. ಮತ್ತು ಈ ಯೋವಾಷನ ಮೇಲೆ ದೇವ್ರು ಎಷ್ಟು ಕೃಪೆ ತೋರಿಸ್ತಾನಂದ್ರೆ ಈ ಯೋವಾಷನು ಆತನು ಚಿಕ್ಕವನಿದ್ದಾಗ ಆತನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ರಾಜವಂಶರು ಎಲ್ಲರೂ ಕೂಡ ನಾವು ನೋಡ್ತೇವೆ ಅತಲ್ಯಳ ಮೂಲಕವಾಗಿ ಸಾಯಿಸಲ್ಪಡ್ತಾರೆ. ಆದರೆ ಇದೇ ಜಕರ್ಯನ ಒಂದು ತಂದೆ ಆಗಿರುವಂಥ ಯೆಹೋಯಾದವನು ಇವರೆಲ್ಲ ಅಣ್ಣ ತಮ್ಮಂದಿರು ಕೂಡ ಸಾಯಿಸುವಂಥ ಸಂದರ್ಭದಲ್ಲಿ, ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಆ ಎಲ್ಲ ಅಣ್ಣ ತಮ್ಮಲ್ಲಿ ಈ ಯೆಹೋಯಾದವನೇ ಇವನಿಗೆ ಏನು ಮಾಡಿರ್ತಾನಂದ್ರೆ ಎಲ್ಲದರಿಂದ ತಪ್ಪಿಸಿರ್ತಾನ್ರಿ. ಏನು ಕೆಟ್ಟ ಕೆಲಸ ಮಾಡ್ದನ್ರಿ? ಈ ಯೋವಾಷ ಉಳಿಬೇಕಂದ್ರೆ ಪುಣ್ಯ ಯಾರ್ದ್ರಿ? ಜಕರ್ಯನ ತಂದೆದೇ ಪುಣ್ಯ.
ಇವ 6 ವರ್ಷ 7 ವರ್ಷದ ಹುಡುಗಿರ್ತಾನ. ಅತ್ತಲ್ಲೇ ಎಲ್ಲರಿಗೂ ಇನ್ನು ಮುಂದೆ ಇವ್ರು ರಾಜರಾಗಿ ಸಿಂಹಾಸನ ಮೇಲೆ ಕೂತ್ಕೊಳ್ತಾರ. ಈ ಸಿಂಹಾಸನ ಯಾರಿಗೆ ಹೋಗ್ಬಾರ್ದು, ನನಗೇ ಇರ್ಬೇಕು ತಲ ಅಂತೇಳಿ ಅತ್ತಲ್ಲೇ ಏನು ಮಾಡ್ತಾನೆ, ರಾಜವಂಶಸ್ಥರು ಎಲ್ಲ ಮಕ್ಕಳನ್ನ ಏನು ಮಾಡ್ತಾಳೆ, ಒಬ್ಬೊಬ್ಬರನ್ನು ಹತ ಮಾಡ್ತಾಳಕಿ, ಸಾಯಿಸ್ತಾಳಕಿ. ಸಾಯಿಸುವಂಥ ಸಂದರ್ಭದಲ್ಲಿ ಈ ಯೆಹೋಯಾದವ ಏನು ಮಾಡ್ತಾನಪ್ಪ ಅಂದರೆ, ಇನ್ನು ಈ ಯೋವಾಷ ಸಾಯಬಾರ್ದು, ಇವನು ಬದುಕಬೇಕು ಅಂಥೇಳಿ ಆತನೊಬ್ಬಾತನನ್ನೇ ಆತನ ಏನು ಮಾಡ್ತಾನಂದ್ರೆ, ಚಿಕ್ಕ ಮಗುವಾದಾಗ ಎತ್ಕೊಂಡು ಹೋಗಿ ಯೆಹೋವನ ಮಂದಿರದಲ್ಲಿ ಬಚ್ಚಿಟ್ಟು ಸಾಕ್ತಾನ್ರಿ. ಆತನಿಗೆ ಎಲ್ಲಿ ಬಚ್ಚಿಡ್ತಾನ ಅವನಿಗೆ? ಅಥಲ್ಲಳ ಕಣ್ಣಿಗೆ ಬೀಳದಂತೆ ಈ ಒಂದು ಯೋವಾಷನನ್ನು ಹೋಗಿ ಎಲ್ಲಿಡ್ತಾಳ್ರಿ? ದೇವರ ಯೆಹೋವನ ಮಂಜೂಷದ ಹತ್ರ ಅಲ್ಲಿ ಬಚ್ಚಿಟ್ಟು ಅನ್ನ ನೀರು ಕೊಟ್ಟು ಹಾಲು ಕೊಟ್ಟು ಸಾಕಿ ಆತನು ಸಲುತಾನಂತೇಳಿರಿ. ಹಲ್ಲೆಲೂಯಾ. ಇನ್ನೂ 8 ವರ್ಷ ಆಗಿರಲ್ಲ, ಈತನನ್ನೇ ರಾಜ ಮಾಡ್ಬೇಕಂತೇಳಿ ಯೆಹೋಯಾದವ ಏನು ಮಾಡ್ತಾನಪ್ಪ ಅಂತಂದ್ರೆ, ಎಲ್ಲ ಯಹೂದರನ್ನು ಕೂಡಿಸಿ ಏನು ಮಾಡ್ತಾನಂದ್ರೆ 8 ವರ್ಷದಿರಲಾಗಲೇ ಈತನನ್ನು ರಾಜನಾಗಿ ಘೋಷಣೆ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಕಾರಣ ಯಾರ್ರಿ? ಮತ್ತು ಈತ ಈ ಯೋವಾಷ ರಾಜ ಆಗ್ಲಿಕ್ಕೆ ಕಾರಣ ಯಾರು? ಜಕರಿನ ತಂದೆ ಯೆಹೋಯಾದವ, ಹೌದಲ್ಲ? ಒಂದು ವೇಳೆ ಯೆಹೋಯಾದವ ಅತಲೆ ಎಲ್ಲರಿಗೆ ಸಾಯಿಸಟನ್ನ ಇವನಿಗೂ ಯೆಹೋಯಾದವ ಬಿಟ್ಟಿದಂದ್ರೆ ಇವನ್ ಗತಿ ಏನಾಗ್ತಿತ್ರಿ? ಇವನು ಅವ್ ಸತ್ತ ಮಣ್ಣಾಗ ಮಣ್ಣು ಹಾಕಿ ಹೋಗ್ತಿದ್ದ. ಆದ್ರೆ ಆತ ನೋಡ್ರಿ, ಅವಾಗ ಆತ ಯಾಜಕಿದ್ದ, ಅವಾಗ ಅವ್ರ ಮೇಲೆ ಆತನ ನಾಯಕನಿದ್ದ ದೇವರು. ಆದ್ರೆ ಅವ ಒಂದು ಒಳ್ಳೆ ಕೆಲಸ ಮಾಡ್ತಾನೆ. ಏನಂದ್ರೆ, ಇನ್ನು ಯೂದ ಗೋತ್ರದಲ್ಲಿ ಒಂದು ದೀಪ ಇರಬೇಕು, ಉಳಿಬೇಕು, ಅತಲ್ಲೇ ಕೆಟ್ಟರಾಣಿ ಇದ್ದಾಳಕ್ಕೆ ಸಾಯಿಸ್ತದಳ ಅಂತೇಳಿ ಬಚ್ಚಿಟ್ಟು ಯೆಹೋವನ ಮಂದಿರದಲ್ಲಿ ಸಾಕ್ತಾನಲ್ಲ. ಸಾಕಿದಕ್ಕ ಈ ಯೋವಾಷ ಅವನ ಕುಟುಂಬಕ್ಕೆ ಏನಾಗಿರ್ಬೇಕ್ರಿ? ಕೃತಜ್ಞತೆ ಇರ್ಬೇಕಲ್ಲ. ಅದ ಹೆಂಗೆ ಮರ್ತನ್ರಿ? 8 ವರ್ಷ ಇದ್ದಾಗೆ ಯೆಹೋಯಾದವನ ಏನು ಮಾಡ್ತಾನಂದ್ರೆ, ಅತ್ತಲೆಳ ಕಾಡಿನಿಂದ ತಪ್ಪಿಸಿ, ಆಕೆಯಿಂದ ತಪ್ಪಿಸಿ ಆತನನ್ನು ರಾಜನಾಗಿ ಮಾಡಿ ಘೋಷಣೆ ಮಾಡಿಬಿಡ್ತಾನ. ಅತಲ್ಯ ಯಾವಾಗ ಈತನ ರಾಜನಾಗಿ ಅಂತೇಳಿ ಗೊತ್ತಾಗ ತಕ್ಷಣ ಎಲ್ಲರನ್ನು ಸಾಯಿಸಿದ್ದೀನಿ ಅಂತೇಳಿ ನಾನು ತಿಳ್ಕೊಂಡಿದ್ದೆ, ಆದ್ರೆ ಇನ್ನೂ ಒಂದು ಉಳ್ದದ ಅಂತೇಳಿ ಆಕಿ ತಲೆ ಹೊಡ್ಕೋ ಟೈಮ್ನಾಗ ಏನು ಮಾಡ್ತಾನೆ, ಯೆಹೋಯಾದವ ಏನು ಮಾಡ್ತಾನೆ, ಯಾಜಕರಿಗೆ ಅಲ್ಲಿ ಯಾರಿದ್ದೀರಿ ಅಂತೇಳಿ ಕತ್ತಿ ಹಿಡಿದು ಆತನನ್ನು ಸಾಯಿಸ್ರಿ ಅಂದರೆ, ಅತ್ತಲ್ಯಳನ್ನು ಕೂಡ ಈತನೇ ಯೆಹೋಯಾದವ ಏನು ಮಾಡ್ತಾನ, ಸಾಯಿಸಿಬಿಡಿ ಈತನನ್ನು ರಾಜನಾಗಿ ಮಾಡ್ತಾನ. ಅಂದರೆ ಈ ಯೋವಾಷನಿಗೆ ಎಷ್ಟು ಕೃತಜ್ಞತೆ ಇರ್ಬೇಕಲ್ಲ. ಆದರೆ ಈ ಯೋವಾಷನ ಏನಾಗ್ತಾನಪ್ಪ ಅಂತಂದ್ರೆ, ಆತನ ಸಾಕ್ತಾನೆ, ಬೆಳೆಸ್ತಾನೆ. 2 ಹುಡುಗಿಯರು ತಂದು ಮದುವೆ ಬೇರೆ ಮಾಡ್ತಾನೆ ಈತನಿಗೆ. ಎಷ್ಟು ಒಳ್ಳೆ ಕೆಲಸ ಮಾಡ್ತಾನಲ್ಲ. ಇಷ್ಟು ಒಳ್ಳೆ ಕೆಲಸ ಮಾಡಿ ಆತನ ಬದುಕು ಕಟ್ತಾನಂತ ಒಳ್ಳೆ ಸೇವಕ, ಒಳ್ಳೆ ಯಾಜಕ, ಆತನ ವಿಷಯದಲ್ಲಿ ಕೃತಜ್ಞ ಇರಬೇಕು. ಆತನ ವಯಸ್ಸಾಗಿ ಏನಾಗ್ತಾನಂದ್ರೆ, ಆತನು ತೀರಿ ಹೋಗ್ತಾನ. ಆತನ ತೀರಿ ಹೋದ್ಮೇಲೆ ಆತನ ಮಗ ಬರ್ತಾನ. ಯಾರು? ಜಕರಿಯ ಬರ್ತಾನ. ಅವಾಗ ಅವ್ರ ಅಪ್ಪನ ಸ್ಥಾನಕ್ಕೆ ಯಾರು ಬರ್ತಾರ? ಜಕರಿಯ ಬರ್ತಾರೆ. ಈಗ ಅವ್ರ ಅಪ್ಪ ಮಾಡಿದೀವಿ ನಿಮಗೆ ನೆನಪಿರ್ಬೇಕಲ್ಲ, ರಾಜ ಆಗ್ಲಿಕ್ಕೆ ಕಾರಣ ಯಾರು? ಇವ ಉಳಿಲಿಕ್ಕೆ ಕಾರಣ ಯಾರು? ಯೆಹೋಯಾದವ. ಈಗ ಆತನ ಮಗ ಯಾರಾಗ್ಯಾರೀಗ? ಸೇವಕ ಆಗ್ಯಾನ. ಇವ್ರಿಗೆ ಏನಿರ್ಬೇಕು? ಈಗ ನೀ ಯೋವಾಷಿಗೆ ಏನಿರ್ಬೇಕೀಗ? ಕೃತಜ್ಞತೆ ಇರಬೇಕಲ್ಲ. ಆದರೆ ಈ ಯೋವಾಷ ಈ ಸ್ಥಾನದಲ್ಲಿ ರಾಜ್ಯ ಆಳುವಂಥ ಸಂದರ್ಭದಲ್ಲಿ ಜಕರಿಯ ಬಂದು ಏನು ಮಾಡ್ತಂದ್ರೆ, ನೀವು ತಪ್ಪು ಮಾಡ್ತಾ ಇದ್ರಿ, ಯೆಹೋವನನ್ನು ಯಾಕೆ ಬಿಟ್ಟಿದ್ದೀರಿ, ಆತನ ಆಜ್ಞೆಗಳು ಯಾಕೆ ಅನುಸರಿಸ್ತಾ ಇಲ್ಲ ಅಂತ ಈ ಮಾತು ಹೇಳಿ, ನಿಮ್ಮನ್ನು ನೀವು ಯಾಕೆ ಕೆಡಿಸ್ಕೊಳ್ಳತ್ತೀರಿ, ದೇವ್ರ ಕಡೆಗೆ ತಿರುಗ್ರಿ ಅಂತೇಳಿ ಇದು 1-2 ಮಾತು ಹೇಳಿದ್ರಿಂದ ಏನು ಮಾಡಿದ್ರಂತ, ಒಳ ಸಂಚು ಮಾಡಿ ಆತನನ್ನು ಕಲ್ಲಿಂದ ಹೊಡೆದು ಸಾಯಿಸ್ತಾರೆ. ನನ್ನ ಪ್ರೀತಿದಿರೋ ಮಕ್ಕಳೇ, ಜಕರಿಯನು ಸಾಯುವಾಗ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಯೆಹೋವನೇ ನ್ಯಾಯ ತೀರಿಸುವಾತನು, ಯೆಹೋವನೇ ವಿಚಾರಿಸುವಂತವನು, ಯೆಹೋವನೇ ನ್ಯಾಯ ತೀರಿಸುವಂತನು ಎಂಬುದಾಗಿ, ಯೆಹೋವನೇ ಇವನು ನ್ಯಾಯ ತೀರಿಸಲಿ, ಯೆಹೋವನೇ ಇದನ್ನು ನೋಡಿಕೊಳ್ಳಲಿ ಎಂಬುದಾಗಿ ತನ್ನ ಪ್ರಾಣ ಬಿಡ್ತಾನಂತೇಳಿ. ದೇವರು ಸುಮ್ಮನೆ ಕೊಡ್ತಾನ್ರಿ? ಕೃತಜ್ಞತೆ ಇಲ್ಲದೆ ಬದುಕಿದಂಥ ಜನಾಂಗದ ವಿಷಯದಲ್ಲಿ ದೇವರು ಸುಮ್ಮನೆ ಕೊಡ್ತಾನ? ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಯಾವಾಗ ಜಕರಿಯ ಈ ಮಾತನ್ನು ಹೇಳಿ ಪ್ರಾಣ ಬಿಡ್ತಾನೋ, ಮರು ವರ್ಷನೇ ಯಾರು ಬರ್ತಾರಲ್ಲಿ? ಇಲ್ಲಿ ತನಕ ಯಾರು ವೈರಿಗಳೇ ಬಂದಿಲ್ಲ ದೇಶದ ಮೇಲೆ, ಇಲ್ಲಿ ತನಕ ಯಾವ ಶತ್ರುಗಳೇ ಬಂದಿಲ್ಲ. ಶತ್ರುಗಳು ಇವ್ರ ಕಡೆ ಕಣ್ಣು ಹಾಕೋದಕ್ಕೂ ಭಯ ಪಡ್ತಾ ಇದ್ರು. ಆದರೆ ಯಾವಾಗ ಇವರು ದೇವರ ಸೇವಕನ ವಿಷಯದಲ್ಲಿ ಕೃತಜ್ಞತೆ ಬದುಕಿದ್ರು, ಆರಾಮ್ಯರ ಸೈನ್ಯ ಏನಾಯ್ತಂದ್ರೆ ಯೆರೂಸಲೇಮಿನಲ್ಲಿ ಬಂತು, ಯೋವಾಷನ ಬಳಿಗೆ ಬಂತು. ಯೋವಾಷನ ಬಳಿಗೆ ಬಂದು ಆತನ ಹತ್ರ ಎಷ್ಟು ಜನಾಧಿಪತಿಗಳಿದ್ರು ಅವರೆಲ್ಲರನ್ನು ಏನು ಮಾಡಿದ್ರು? ಆರಾಮ್ಯರ ಸೈನ್ಯರು ಸಂಹಾರ ಮಾಡಿದ್ರು. ಸಂಹಾರ ಮಾಡೋದು ಮಾತ್ರವಲ್ಲ, ಯೋವಾಷನಿಗಿದ್ದಂಥ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಏನು ಮಾಡಿದಂದ್ರೆ ಯಾರಿಗೆ ಕಳಿಸಿದ್ರಿ? ದಮಸ್ಕದ ಅರಸನಿಗೆ ಕಳಿಸಿದ್ರು. ಇವಾಗ ಏನಾದನ್ರಿ? ಅದು ಬೇಕಾ ನಮಗೆ?
ಒಬ್ಬ ದೇವರ ಸೇವಕನಿಗೆ ವಿರುದ್ಧವಾಗಿ ಮಾತಾಡಿ, ಒಬ್ಬ ದೇವರ ಸೇವಕನ ವಿಷಯದಲ್ಲಿ ಕೃತಜ್ಞತೆ ಇಲ್ಲದೆ ಬದುಕಿ, ದೇವರ ಸೇವಕನ ವಿಷಯದಲ್ಲಿ ಅಲ್ಲಸಲ್ಲದ ಮಾತುಗಳನ್ನಾಡಿ ನಾವು ನೋಡ್ತಿದ್ದೇವೆ. ಇಂಥ ಪರಿಸ್ಥಿತಿ ನಮಗಿರುವಂಥ ಸಮಸ್ತವನ್ನು ಕಳೆದುಕೊಳ್ಳುವಂಥ ಯಾವ ಒಂದು ವೈರಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದಂತೆ. ಅಲ್ಲೆಲ್ಲೂಯ್ಯ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಆದರೆ ನಾವು ಬರಬಾರ್ದಂತೀವಿ, ದೇವ್ರು ಖಂಡಿತ ತರ್ತಾನೆ ರೀ, ತಪ್ಪಲಾರದೆ ತರ್ತಾನೆ ಅಂತೇಳಿ. ಅದಕ್ಕೋಸ್ಕರ ಈ ಜಾಗ್ರತೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನೀವು ಯಾವ ಸಭೆಗೆ ಹೋದ್ರೂ ಕೂಡ ಆ ಸಭೆಗೆ ನೀವು ಒಳಗಾಗಿರಿ. ಯಾವ ಸೇವಕ ನಿಮಗೆ ಆತ್ಮೀಯವಾಗಿ ಪೋಷಣೆ ಮಾಡ್ತಾ ಇದ್ದಾನೋ ಆ ಸೇವಕನಿಗೆ ಒಳಗಾಗಿ ಕೃತಜ್ಞತೆಯುಳ್ಳವನಾಗಿ ಜೀವಿಸಿರಿ. ಆವಾಗಲೇ ನಿಮ್ಮ ಆಶೀರ್ವಾದ ಅಂತಕ್ಕಂಥದ್ದು ಶಾಶ್ವತವಾಗಿರ್ತದೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ದೇವರ ಸೇವಕನಿಗೆ ಕೃತಜ್ಞತೆ ಹೀನರಾಗಿ ನಾವು ಒಂದು ವೇಳೆ ಜೀವಿಸ್ತೀವಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಬರುವಂಥ ನಷ್ಟ ಏನಪ್ಪ ಅಂತಂದರೆ ಆರ್ಥಿಕವಾದಂಥ ಇಕ್ಕಟ್ಟು ಬರ್ತದೆ, ಸಾಲದ ಮೇಲೆ ಸಾಲ ಹೆಚ್ಚಾಗ್ತದೆ, ಭಯಂಕರವಾದಂಥ ಶೋಧನೆಗಳು ಬರ್ತಾವೆ, ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರ್ತಾವೆ. ನಮ್ಮ ಜೀವಿತದಲ್ಲಿ ಬಂದಂಥ ಕಷ್ಟಗಳಿಂದ ನಾವು ಹೊರಗಡೆ ಬರಬೇಕಪ್ಪ ಅಂತಂದರೆ ಯಾವ ಮನುಷ್ಯನಿಂದಲೂ ಆ ಹೊರಗಡೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದ್ರೆ ನೆನಪಿಟ್ಕೊಳ್ಳೋರು ಅಂತೇಳಿ. ಯಾಕಪ್ಪ ಅಂತಂದರೆ ತಂದಿರುವಂಥ ಕಷ್ಟ ಅದು ಮನುಷ್ಯರು ತಂದಿದ್ದಲ್ರಿ, ಅದು ದೇವರು ಒಂದ್ಸಲ ತಂದನಪ್ಪ ಅಂತಂದ್ರೆ ಏನು ಮಾಡ್ತಾನಪ್ಪ ಅಂತಂದರೆ ಎಲ್ಲೂ ಒಂದು ಹುಲ್ಲು ಕಡ್ಡಿನೂ ಕೂಡ ಆಶ್ರಯ ಸಿಗಬಾರ್ದು ಹಂಗೆ ಮಾಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಕೃತಜ್ಞತೆ ಅಂತಕ್ಕಂಥದ್ದು ಎಷ್ಟು ಬಲವಾಗಿದೆ ಅಂತಂದರೆ, ಈ ಕೃತಜ್ಞತೆಯಲ್ಲಿ ಎಷ್ಟು ಅದು ಶ್ರೇಷ್ಠವಾದಂಥ ಆಶೀರ್ವಾದ ಅಡಗಿದೆ ಅಂತಂದರೆ, ಈ ಬೈಬಲೆಲ್ಲ ಪೂರ್ತಿ ಧ್ಯಾನ ಮಾಡಿ ನೋಡ್ರಿ, ಕೃತಜ್ಞತೆ ಇಲ್ಲದೆ ಬದುಕಿದವರು ಜೀವಿತ ಸರ್ವನಾಶ ಹೋಗಿದೆ ಅಂತೇಳಿ. ಯಾರು ತಮ್ಮ ಜೀವಿತದಲ್ಲಿ ಕೃತಜ್ಞತೆ ಹೀನರಾಗಿ ಬದುಕಿದ್ರು ತಮ್ಮ ಜೀವಿತವನ್ನು ಸರ್ವನಾಶ ಮಾಡ್ಕೊಂಡಿದ್ದಾರೆ ಅಂತೇಳಿ. ಉದಾಹರಣೆಗೆ ದಾವೀದನ ಕುಟುಂಬ ನೋಡ್ರಿ ನೀವು. ದಾವೀದನ ಕುಟುಂಬದಲ್ಲಿ ನಾವು ನೋಡ್ತೇವೆ, ದಾವೀದನ ಮಗನಾಗಿರುವಂಥ ಅಬ್ಷಾಲೋಮನು ನಾವು ನೋಡ್ತೇವೆ, ತಂದೆಗೆ ಆತನು ಕೃತಜ್ಞತೆ ಉಳ್ಳವನಾಗಿರ್ಬೇಕಾಗಿತ್ತು ರೀ ಆತನು. ಹೌದಲ್ಲ? ದಾವೀದ ಯಾರಿಗೆ ಕೃತಜ್ಞತೆ ಉಳ್ಳಾಗಿರ್ಬೇಕು? ತನ್ನ ತಂದೆಗೆ ಏನಾಗಿರ್ಬೇಕು? ಆತನು ಕೃತಜ್ಞತೆ ಉಳ್ಳವನಾಗಿರ್ಬೇಕು, ತನ್ನ ತಂದೆಗೆ ಒಳಗಾಗಿರ್ಬೇಕು, ತನ್ನ ತಂದೆ ಮಾತು ಕೇಳಬೇಕಾತನು. ಆದರೆ ತಂದೆ ತನ್ನ ಯಥಾರ್ಥವಾದಂಥ ಪ್ರೀತಿಯಿಂದ ಈ ಅಬ್ಷಾಲೋಮನು ನನ್ನ ಮಗನು ಭಾಳ ಸುಂದರವಾಗಿದ್ದಾನೆ ಅಂತೇಳಿ ಆತನು ಒಂದು ಮಾತನ್ನು ಕೂಡ ಕೇಳಲಾರ್ದೆ, ಹೀಗೆ ಯಾಕೆ ಮಗನೇ, ಹಾಗೆ ಯಾಕೆ ಮಗನೇ ಎಂಬುದಾಗಿ ಕೇಳಲಾರದೆ ಆತನಿಂದ ಅಷ್ಟೊಂದು ಪ್ರೀತಿ ಮಾಡಿರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದಾವೀದನ ಹೃದಯ ಅದು ವಿಶಾಲವಾದಂಥ ಹೃದಯ, ನಿಸ್ವಾರ್ಥ ಪ್ರೀತಿಯಿಂದ ಕೂಡುವಂಥ ಹೃದಯ ದಾವೀದನ ಇರ್ತದ. ಆದರೆ ಆತನ ಮಗನ ಹೃದಯ, ಅಬ್ಷಾಲೋಮನ ಹೃದಯದಲ್ಲಿ ಏನಿರ್ತದ್ರಿ? ತಂದೆಗೆ ವಿರುದ್ಧವಾಗಿ ಆತನು ಒಳಸಂಚು ಮಾಡ್ತಾನೆ. ಹಲ್ಲೆಲೂಯಾ. ಅಂದರೆ ರಾಜ ಸಿಂಹಾಸನ ನೇಮ ಏನಪ್ಪ ಅಂದರೆ ತಂದೆ ಸತ್ತ ಮೇಲೆ ಸಿಂಹಾಸನ ಮೇಲೆ ಕೂತ್ಕೊಳ್ಬೇಕು ಮಗ. ಆದ್ರೆ ಈತ ಏನು ಮಾಡ್ತಾನೆ ಅಂದರೆ ಅಬ್ಷಾಲೋಮನ ಏನು ಮಾಡ್ತಾನ, ತಂದೆಯಿನ ಜೀವಂತ ಇರ್ತಾನ. ಆದ್ರೆ ತಂದೆ ಜೀವಂತ ಇದ್ದಾಗಲೇ ಏನು ಮಾಡ್ತಾನೆ, ಸಿಂಹಾಸನವನ್ನು ಕೋರ್ಕೊಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಅಬ್ಷಾಲೋಮನು ತಂದೆ ವಿಷಯದಲ್ಲಿ ಕೃತಜ್ಞತೆ ಇಲ್ಲದೆ ದಾವೀದನ ಹತ್ರ ಹೋಗುವಂಥ ಎಲ್ಲ ಇಸ್ರಾಯೇಲರನ್ನು ತನ್ನ ಕಡೆ ತಿರುಗಿಸಿಕೊಂಡು ರಾಜನು ಎಂಬುದಾಗಿ ಯಾವಾಗ ಘೋಷಣೆ ಮಾಡ್ಕೊಳ್ತಾನೋ, ತನ್ನನ್ನು ತಾನು ಅರಸನು ಎಂಬುದಾಗಿ ಘೋಷಣೆ ಮಾಡ್ಕೊಳ್ತಾನೋ, ಒಳಸಂಚು ಮಾಡಿ ಕುತಂತ್ರ ಮಾಡಿ ಆತನು ರಾಜ ಹುದ್ದೆಯನ್ನು ಪಡ್ಕೊಳ್ತಾನೋ, ಅಂಥ ಸಂದರ್ಭದಲ್ಲಿ ದಾವೀದನಿಗೆ ಬಂದಂಥ ಕಷ್ಟ ಇಟ್ಟು ಗೊತ್ತಾ? ಅಬ್ಷಾಲೋಮನು ತಂದೆಗೆ ವಿರುದ್ಧವಾಗಿ ಆತನು ದಂಗೆ ಎದ್ದು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಬೆನ್ನತ್ತಿದಂಥ ಸಂದರ್ಭದಲ್ಲಿ ದಾವೀದನೇ ಕಾಲಲ್ಲಿ ಚಪ್ಪಲ್ ಹಾಕ್ಲಕ್ಕೆ ಕೂಡ ಟೈಮ್ ಸಿಗಲ್ರಿ. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ನೋಡ್ತೀವಿ, 2 ತಿಮೋತಿ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಉಪಕಾರವನ್ನು ನೆನೆಸಿದವರು ತಂದೆ ತಾಯಿಗಳಿಗೆ ಅವಿಧೇಯರು. ಇಂಥ ಅವಿಧೇಯರು, ಉಪಕಾರ ನೆನೆಸದವರು ಜೀವಿತದಲ್ಲಿ ಬರುವಂಥ ನಷ್ಟ ಏನೆಂಬುದು ನೋಡ್ತಾ ಸಂಬಳಿ. ಅಬ್ಷಾಲೋಮನು ದಾವೀದನ ವಿಷಯದಲ್ಲಿ ಆತನು ಕೃತಜ್ಞತೆ ಇರಲಿಲ್ಲ. ತನ್ನ ಜೀವಿತದಲ್ಲಿ ದಾವೀದನಿಗೆ ಕೃತಜ್ಞತೆ ಇಲ್ಲದೆ ಜೀವಿಸಿದ್ರಿಂದ ಆತನ ಜೀವಿತದಲ್ಲಿ ಎಂಥ ದೊಡ್ಡ ನಷ್ಟ ತಂದ್ಕೊಂಡನಪ್ಪ ಅಂತಂದರೆ, ಆತನು ಯುದ್ಧ ಮಾಡ್ಬೇಕಂತೇಳಿ ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಆತನು ಯುದ್ಧ ಮಾಡಬೇಕಾಗಿ ಕತ್ತೆ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಇನ್ನೇನು ದಾವೀದನ ಸೈನಿಕರಿಗೆ ಹೊಡಿಬೇಕು, ದಾವೀದನ ಹೊಡಿಬೇಕೆಂಬ ಹೋಗ್ತಾ ಇರ್ತಾನೆ. ಆತನು ಹೋಗುವಂಥ ಸಂದರ್ಭದಲ್ಲಿ ಕತ್ತೆ ಜಂಪ್ ಮಾಡ್ತದ, ಈ ತಲೆ ಕೂದಲು ಹೋಗಿ ಮ್ಯಾಲೆ ಸಿಕ್ಕಿ ಬೀಳ್ತದ ಗಿಡಕ್ಕೆ. ಯಾರಿಗೆ ಹೊಡಿಬೇಕಂತ ಹೋಗ್ತಾನವ? ದಾವೀದಿಗೆ ಹೊಡಿಬೇಕಂತ ಹೋಗ್ತಾನವ. ಆದರೆ ಕತ್ತಿ ಒಂದ್ಸಲ ಜಂಪ್ ಮಾಡ್ತದ, ಅವ ಕೂದಲು ಹೋಗಿ ಎದಕ್ಕೆ ಸಿಕ್ಕಿ ಬೀಳ್ತಾವ? ಏಲ ಮರದ ವೃಕ್ಷ ಟೊಂಗೆಕ್ಕೆ ಸುತ್ತಿಕೊಂಡಂತ ಕೂದಲು. ಯಾವಾಗ ಕತ್ತೆ ಆತನ ಕೆಳಗಿಂದ ಓಡಿ ಹೋಗ್ತದೋ, ಭೂಮಿಗೂ ಮತ್ತು ಆಕಾಶಕ್ಕೂ ಮಧ್ಯೆ ಆತನ ಕೂದಲಿಂದ ಏನು ಮಾಡ್ತಾನ, ಆತನು ತೂಗಾಡ್ತಾ ಇರ್ತಾನ. ತಕ್ಷಣ ಅಲ್ಲೊಬ್ಬ ಸೈನಿಕ ಬರ್ತಾನ, ತಕ್ಷಣ ಆತನನ್ನು ಬಂದು ಏನು ಮಾಡ್ತಾನಂದ್ರೆ ಈಟಿಯಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅಬ್ಷಾಲೋಮನು
ಈ ರೀತಿಯಾಗಿ ನಷ್ಟವನ್ನು ತಂದುಕೊಳ್ಳಿಕ್ಕೆ ಕಾರಣ ಆದರೆ ಏನು ಪಾಪ ಮಾಡ್ದನ, ವ್ಯಭಿಚಾರ ಮಾಡ್ದನ, ಕಳ್ತನ ಮಾಡ್ದನ, ಮೋಸ ಮಾಡ್ದನ, ಏನು ಮಾಡ್ದನ್ರಿ? ಜಸ್ಟ್ ಒಂದು ತಪ್ಪು ಮಾಡ್ದ. ದಾವೀದನ ವಿಷಯದಲ್ಲಿ ಕೃತಜ್ಞತೆ ಇರಲಿಲ್ಲ ಆತನಿಗೆ. ಈ ನನ್ನ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ ನಾನು ದೇವರ ಸೇವಕನಂತೇಳಿ ಪ್ರಸಂಗ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆ ತಾಯಿಗಳನ್ನ ಆ ಸ್ಥಾನದಲ್ಲಿ ಇಟ್ಕೊಂಡು ವಿಚಾರ ಮಾಡ್ರಿ ಒಂದ್ಸಲ. ದೇವರ ಸೇವಕನಂತೇಳಿ ಹೇಳ್ತಾ ಇದ್ದೀನಿ, ಆ ಸ್ಥಾನದಲ್ಲಿ ಯಾರಿಗಿಡ್ರಿ ನೀವು? ತಂದೆ ತಾಯಿಗಳನ್ನ ಇಡ್ರಿ ಆ ಸ್ಥಾನದಲ್ಲಿ. ಯಾರು ತಂದೆ ತಾಯಿಗಳಿಗೆ ಕೃತಜ್ಞತೆ ಜೀವಿಸ್ತಿರೋ, ನಾನು ಹೇಳಲ್ಲಪ್ಪ, ಬೈಬಲ್ ಹೇಳ್ತಾ ಅವ್ರ ದೀಪ ಮಧ್ಯರಾತ್ರಿಯಲ್ಲಿ ಆರು ಹೋಗ್ತದಂತೆ, ಪೂರ್ಣ ಆಯುಷ್ ಅವ್ರು ಕಾಣಂಗಿಲ್ಲ ಅಂತ. ಅವರು ಅಕಾಲ ಮರಣಕ್ಕೆ ತುತ್ತಾಗ್ತಾರಂತವ್ರು. ಯಾಕೆ ಬೇಕ್ರಿ ಇದು? ನಮಗೆ ಇದು ಬೇಕಾ? ನಮಗೆ ಬೇಕಾ ಇಂಥದ್ದು? ಬೇಡ ನಮಗೆ ಇಂಥದ್ದು, ಇದು ಬೇಡ ನಮಗೆ. ನಮಗೆ ಏನು ಬೇಕಂದ್ರೆ ನಮಗೆ ಆಶೀರ್ವಾದ ಬೇಕಂತೇಳಿ. ಹಲ್ಲೆಲೂಯಾ. ನಮಗೇನು ಬೇಕ್ರಿ? ನಮಗೆ ಆಶೀರ್ವಾದ ಬೇಕು. ನಮಗೆ ಯಾಕೆ ಕರೆದನ್ ಗೊತ್ತದ? ದೇವ್ರು ನಮ್ಮನ್ನು ಆಶೀರ್ವಾದಕ್ಕೆ ಕರೆದಿದ್ದಾನೆ ಅಂತೇಳಿ. ದೇವ್ರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರ ಕರೆದಾನೆ. ಕೇವಲ ನಮ್ಮನ್ನು ಆಶೀರ್ವಾದ ಮಾಡೋದು ಮಾತ್ರ ಅಲ್ಲ, ನಾವು ಆಶೀರ್ವಾದದ ನಿಧಿಗಳಾಗಬೇಕಂತೇಳಿ ದೇವ್ರು ನಮ್ಮನ್ನು ಕರೆದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ಈ ರೀತಿಯಾಗಿ ಕೈ ಚಾಚೋರು ಆಗ್ಬೇಕಂತೇಳಿ ದೇವ್ರು ನಮ್ಗೆ ಕರೆದಿಲ್ಲ. ನಾವು ಇತರರಿಗೆ ಏನಾಗಬೇಕು? ಕೊಡುವಂಥವ್ರು ಆಗ್ಬೇಕಂತೇಳಿ ದೇವ್ರು ನಮ್ಮನ್ನು ಕರೆದಿದ್ದಾನೆ. ಆದ್ರೆ ಇವತ್ತು ಪರಿಸ್ಥಿತಿ ಯಾಕೆ ಆಗ್ಲತ್ತದ? ನಾವು ಅನೇಕರಿಗೆ ಸಾಲ ಕೊಡೋರು ಆಗಿರ್ಬೇಕು, ಅನೇಕರಿಗೆ ನಾವು ಕೊಡುವಂಥವ್ರು ಆಗಿರ್ಬೇಕು. ದೇವ್ರು ನಮ್ಗೆ ಅದಕ್ಕೆ ಕರೆದಾನ. ಆದ್ರೆ ನಮ್ಮ ಕೈ ಯಾಕೆ ಹಿಂಗಾಗ್ಲತ್ತವ ಅಂತಂದ್ರೆ ರೀಸನ್ ಒಂದೇ. ಯೋವಾಷನು ಮಾಡಿದಂಥ ಜೀವಿತದಲ್ಲಿ ಆತನ ಕೃತಜ್ಞತೆ ಆಗಿ ಬದುಕನು ನಾವು ಕೂಡ ಏನು ಮಾಡತ್ತೀವಿ? ಕೃತಜ್ಞತೆ ಇಲ್ಲದೆ ಬದುಕಲತ್ತೀವಿ ಅಷ್ಟೇ. ಯಾರ ವಿಷಯದಲ್ಲಿ? ದೇವರ ಸೇವಕನ ವಿಷಯದಲ್ಲಿ ಏನಿಲ್ಲ ನಮ್ಗೆ? ಕೃತಜ್ಞತೆ ಇಲ್ಲ. ಮಕ್ಕಳಿಗೆ, ತಂದೆ ತಾಯಿಗಳ ವಿಷಯದಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಏನಿಲ್ಲ? ಕೃತಜ್ಞತೆ ಇಲ್ಲ. ಇವತ್ತು ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೋ, ಎಷ್ಟು ಬೆವರು ಸುರಿಸಿದ್ದಾರೋ, ಏನೇನು ಕಷ್ಟಪಟ್ಟಿದ್ದಾರೋ ನಮ್ಮನ್ನು ಸಾಕ್ಬೇಕಂದ್ರೆ, ಈ ಸ್ಟೇಜಿಗೆ ತರಬೇಕಪ್ಪ ಅಂದರೆ ಯಾವ ಪ್ರಯಾಸ ಪಟ್ಟಿದ್ದಾರೆ ಅಂತೇಳಿ ಮಕ್ಕಳಲ್ಲಿ ಏನಿಲ್ಲರಿ ಇವತ್ತು ತಂದೆ ತಾಯಿಗಳ ವಿಷಯದಲ್ಲಿ ಕೃತಜ್ಞತೆ ಇಲ್ಲ. ಅದಕ್ಕೆ ನಾವು ನೋಡ್ತೀವಿ, ನನ್ನ ಪ್ರೀತಿದ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಈ ಕೃತಜ್ಞ ವಿಷಯದಲ್ಲಿ, ದೇವರ ಸೇವಕನ ವಿಷಯದಲ್ಲಿ, ದೇವರು ಏರ್ಪಡಿಸುವಂಥ ನಾಯಕನ ವಿಷಯದಲ್ಲಿ ಕೃತಜ್ಞತೆ ಅಂತಕ್ಕಂಥದ್ದು ನಮಗಿರಲಿಲ್ಲಪ್ಪ ಅಂತಂದರೆ ಬರುವಂಥ ನಷ್ಟ ಏನಪ್ಪ ಅಂತಂದರೆ, ಮೊದಲನೇದಾಗಿ ಆರ್ಥಿಕವಾಗಿ ಕಷ್ಟ ಬರ್ತದ. ಆಮೇಲೆ ಸೈತಾನನು ಶತ್ರುಗಾಗಿ ನಮ್ಮನ್ನು ಆತನು ಕಾಡ್ತಾನ. ಮತ್ತು ಮೂರನೇದಾಗಿ ಏನು ಬರ್ತದೆ ನೋಡಿದ್ರೆ ಅಂದರೆ ಅಬ್ಷಾಲೋಮನ ಮೂಲಕ ಅಕಾಲ ಮರಣ ಬರ್ತದಂತೆ. ಕೃತಜ್ಞತೆ ಇರಲಿಲ್ಲ ಅಂತಂದರೆ ಮೂರನೇದಾಗಿ ಏನು ಬರ್ತದ್ರಿ? ಏನು ಬರ್ತದ? ಅಕಾಲ ಮರಣ. ಅದು ಹಳ್ಳಿ ಭಾಷೆದಾಗ ಅಂತಾರಲ್ಲ, ನಡು ಮಧ್ಯಾಹ್ನದಾಗೆ ಹೊತ್ತನ್ನು ಅಂತಾರಲ್ಲ, ಹಂಗ ಪೂರ್ತಿ ಆಯುಷ್ ಕೂಡ ನಾವು ಮುಟ್ಟೋದಿಲ್ಲ ಅಂತ. ಏನು ರೀಸನ್ ಏನಪ್ಪ ಅಂದರೆ ಬರೀ ಕೃತಜ್ಞತೆ ಇಲ್ಲದೆ ಜೀವಿಸಿದಂದ್ರೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಏನು ಮಾಡ್ಬೇಕಂದ್ರೆ ಈ ಕೃತಜ್ಞತೆಗೆ ಭಾಳ ಬೆಲೆ ಕೊಡ್ಬೇಕು ನಾವು. ಅದಕ್ಕೆ ಲೂಕ 17ರಲ್ಲಿ 10 ಜನ ಕುಷ್ಠರೋಗಿಗಳು ಶುದ್ಧರಾಗ್ತಾರ, 9 ಜನ ಎಲ್ಲ ಮರೆತು ಮನೆಗೆ ಹೋಗ್ತಾರ. ಆದ್ರೆ ಒಬ್ಬನೇ ಏನು ಮಾಡ್ತಾನ? ಯೇಸುವಿನ ಹತ್ರ ಬರ್ತಾನೆ. ಅವಾಗ ಯೇಸು ಸ್ವಾಮಿಗೆ ಸಂತೋಷ ಆಗಲ್ಲ. ಸಂತೋಷ ಆಗ್ತದ್ರಿ? ಹಾಗಲ್ಲ. ಉಳಿದಂಥ 9 ಮಂದಿ ಎಲ್ಲಿ ಎಂಬುದಾಗಿ ಕೇಳ್ತಾನೆ. ಅಂದರೆ ನೀವು ಆಲೋಚನೆ ಮಾಡ್ರಿ, ಉನ್ನತ ಲೋಕದಲ್ಲಿರುವಂಥ ದೇವರು ನಿಮ್ಮ ಜೀವಿತ ಒಂದ್ಸಲ ಆಲೋಚನೆ ಮಾಡ್ರಿ, ನಿಮ್ಮ ಬದುಕು ಒಂದ್ಸಲ ಆಲೋಚನೆ ಮಾಡ್ರಿ, ನಿಮ್ಮ ಗತ ಜೀವಿತ ಒಂದ್ಸಲ ಆಲೋಚನೆ ಮಾಡ್ರಿ. ದೇವರು ನಿಮಗೆ ಎಂತೆಂಥ ಸ್ಥಿತಿಯಿಂದ, ಎಂತೆಂಥ ಪರಿಸ್ಥಿತಿಗಳಿಂದ ದೇವರು ನಿಮಗೆ ಈ ಸ್ಥಳಕ್ಕೆ, ಈ ಸಮಯಕ್ಕೆ ತಂದಿದ್ದಾನೆ ಅಂತ ಒಂದ್ಸಲ ಜ್ಞಾಪ ಮಾಡಿಕೊಡ್ರಿ. ನಿಮಗೆ ಏನೇನು ಒಳ್ಳೇದು ಮಾಡ್ಯಾನ ದೇವರು ಅನ್ನೋದ್ರ ಬಗ್ಗೆ ನೀವು ಮರ್ತಿರ್ಬೇಕು. ಉನ್ನತ ಲೋಕದಂಥ ದೇವ್ರು ಮಾತ್ರ ಆತನ ಮರ್ತಿಲ್ಲ ಅಂತೇಳಿ. ಆತ ಸದಾ ನಿಮ್ಮನ್ನು ನೋಡ್ತಾನೆ ಇರ್ತಾನೆ. ಈ ಮಗಳಿಗೆ ನಾನು ಹೀಗಿದ್ದಕ್ಕೆ ಹೀಗೆ ಮಾಡಿದೆ, ಈ ಮಗನಿಗೆ ಹೀಗಿದ್ದವನಿಗೆ ಹೀಗೆ ಮಾಡಿದೆ, ಇಂಥ ಸ್ಥಿತಿಯಲ್ಲಿದ್ದವ್ರಿಗೆ ಇಂಥ ಸ್ಥಿತಿಯಲ್ಲಿ ತಂದೆ ಅಂತೇಳಿ ಮ್ಯಾಲಿಂದ ಏನು ಮಾಡ್ತಾನೆ ದೇವ್ರು? ಏನು ಮಾಡ್ತಾನೆ? ನೋಡ್ತಾನೆ ಇರ್ತಾನೆ. ಆದರೆ ಇದು ಪರಿಜ್ಞಾನ ನಮಗಿರಲ್ಲ. ಇದು ಜ್ಞಾನ ಇರ್ತದೆ ನಮಗೆ. ದೇವ್ರು ನಮಗೆ ಮ್ಯಾಲೆ ನೋಡ್ತಾ ಇದ್ದಾನೆ, ನಾವು ಆತನಿಗೆ ಕೃತಜ್ಞತೆಯಾಗಿ ಜೀವಿಸ್ಬೇಕಂತೇಳಿ ಇರ್ತದೆ ನಮ್ಗೆ? ಇರಲ್ಲ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೃತಜ್ಞತೆ ಬೆಲೆ ಅರ್ಥ ಮಾಡ್ಕೋಬೇಕಂತೇಳಿ. ಹಲ್ಲೆಲೂಯಾ. ಒಂದ್ಸಲ ಒಬ್ಬ ರಾಜ ಏನು ಮಾಡ್ತಾನಂದ್ರೆ ತನ್ನ ಮಂತ್ರಿಗೆ ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ಮಂತ್ರಿ, ನನ್ನ ರಾಜ್ಯದಲ್ಲಿ ಬಹಳ ಕೃತಜ್ಞತೆ ಉಳ್ಳ ಒಂದು ಜೀವಿಯನ್ನು ಮತ್ತು ಕೃತಜ್ಞತೆ ಇಲ್ಲದಂಥ ಇನ್ನೊಂದು ಜೀವಿಯನ್ನು, ನೀನು ಮನುಷ್ಯರಿಗೆ ತರ್ತೀಯೋ, ಕತೆಗೆ ತರ್ತೀಯೋ, ಯಾರಿಗೆ ತರ್ತೀಯೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಜ್ಞೆ ಏನಪ್ಪ ಅಂತಂದರೆ, ನನ್ನ ರಾಜ್ಯದಲ್ಲಿ, ನನ್ನ ಆಸ್ಥಾನದಲ್ಲಿ, ನನ್ನ ಪ್ರಜೆಗಳ ಮಧ್ಯದಲ್ಲಿ, ಈ ಒಂದು ನಾನು ಆಳುವಂಥ ಆಡಳಿತದಲ್ಲಿ 2 ವ್ಯಕ್ತಿಗಳಿಗೆ, 2 ಜೀವಗಳಿಗೆ ತರಬೇಕು ನೀವು. ಮೊದಲನೇದು ಯಾರು? ಭಾಳ ಕೃತಜ್ಞತೆ ಉಳ್ಳವರಾಗಿರುವವರನ್ನು ಒಬ್ರಿಗೆ ತೊಂಬ, ಕೃತಜ್ಞತೆ ಇರಲಾರ್ದೆ ಕೃತಜ್ಞತೆ ಹೀನರಿಗೆ ಬದುವಂತ ಒಬ್ಬರಿಗೆ ತಗೊಂಡು ಇವರಿಬ್ಬರಿಗೆ ಪ್ರೆಸೆಂಟ್ ಮಾಡ್ಬೇಕಂತೇಳಿ ಏನು ಮಾಡ್ತಾನಂದರೆ ರಾಜ ಮಂತ್ರಿಗೆ ಹೇಳ್ತಾನೆ,
ಆವಾಗ ಆಸ್ಥಾನದಲ್ಲಿರುವಂಥ ಎಲ್ಲ ಸೈನಿಕರು ಜನಾಧಿಪತಿಗಳು ಏನಂತಂದರೆ ಮಂತ್ರಿಕತೆ ಮುಗಿತಪ್ಪ ಇವತ್ತಂತಾರೆ. ಮಂತ್ರಿಕತೆ ಏನಾಯ್ತು, ಫಿನಿಶ್ ಅಂತಾರೆ. ಯಾಕಂದರೆ ಎಲ್ಲಿ ಯಾರಿಗೆ ಹಿಡ್ಕೊಂಡು ಬರ್ತಾನೆ ಇವ, ಯಾರಿಗೆ ಹಿಡ್ಕೊಂಡು ಬಂದು ನಿಂದಿರ್ಸ್ತಾನ ಅಂತೇಳಿ ಇಡೀ ರಾಜ್ಯದಾಗಿರುವಂಥ ಎಲ್ಲ ಜನರಿಗೆ ಚಿಂತೆ ಬೀಳ್ತದೆ. ಈ ರಾಜ ಒಪ್ಪಿಸಿದ ಕೆಲಸ ಮಾತ್ರ ಭಾಳ ಸೂಕ್ಷ್ಮದ ಕೆಲಸ ಅದ. ಈ ಕೃತಜ್ಞತೆ ಉಳ್ಳವ್ರು ಅಂತೇಳಿ ಯಾರಿಗಾರ ತಂದಿಸ್ಬೇಕು, ಕೃತಜ್ಞತೆ ಹೀನರಂತೆ ಯಾರಿಗೆ ತಂದು ನಿಂದಿರ್ಸ್ತಾನ, ಯಾರಿಗಾರ ತಂದು ನಿಂದಿರ್ಸ್ತಾನಪ್ಪ ಅಂದ್ರೆ ಮರುದಿವ್ಸ ಅವನ ತಲೆ ಆ ಕಡೆ ರಾಜನ್ಲಿಂದ ಕಷ್ಟ, ಈ ಕಡೆ ಯಾರಿಗೆ ತಂದು ನಿಂದಿರ್ಸ್ತಾನ ಅವ್ರಲಿಂದ ಅವನಿಗೇನು ಕಷ್ಟನೇ. ಅದಕ್ಕೆ ಎಲ್ಲ ಜನ ಅಂತಾರ ಇವತ್ತು ಮಂತ್ರಿ ಕತೆ ಏನಾಯ್ತು, ಫಿನಿಶ್ ಮುಗೀತಿ, ಒಂದು ಎಂಡ್ ಆಯ್ತು ಅಂತಾರೆ ಎಲ್ಲರೂ. ಆದರೆ ಮರುದಿವಸ ಪೂರ್ತಿ ಡಂಗೂರು ಸಾರ್ತಾರೆ. ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಜನರು ಬಂದು ಏನು ಮಾಡ್ತಾರೆ, ರಾಜ ಆಸ್ಥಾನದಲ್ಲಿ ಎಲ್ಲ ಜನರು ಕಿಕ್ಕಿರಿದು ಸೇರ್ತಾರೆ. ಸಮಯ ಬರ್ತದೆ, ಮಂತ್ರಿ ಇಬ್ಬರು ವ್ಯಕ್ತಿಗಳು ತರೋದು, ಒಬ್ಬನು ಕೃತಜ್ಞತೆ ಉಳ್ಳವನು, ಒಬ್ಬನು ಕೃತಜ್ಞತೆ ಇರ್ಲಾರ್ದವನು, ಇಬ್ಬರಿಗೆ ತರಬೇಕಾಗಿರ್ತದೆ. ಜನ ಎಲ್ಲ ಭಾಳ ಭಾಳ ಆಸಕ್ತಿಯಿಂದ ಬರ್ತಾರೆ. ಮಂತ್ರಿ ಯಾರಿಗೆ ತರ್ತಾನೆ ನಾವು ನೋಡಬೇಕು, ಕೃತಜ್ಞತೆ ಉಳ್ಳವ್ರು ಯಾರ ನಾವು ನೋಡಬೇಕು, ಕೃತಜ್ಞತೆ ಹೀನರು ಯಾರ ನಾವು ನೋಡ್ಬೇಕಂತೇಳಿ ಭಾಳ ಆಸಕ್ತಿಯಿಂದ ಜನ ಬರ್ತಾರೆ. ಗ್ರೌಂಡ್ ಪೂರ ಹೋಗ್ತದೆ. ತೊಗೊಂಬಂಥ ಸಂದರ್ಭದಲ್ಲಿ ಆ ಮಂತ್ರಿ ಏನು ಮಾಡ್ತಾನಪ್ಪ ಅಂತಂದರೆ 2 ವ್ಯಕ್ತಿಗಳಿಗೆ ತರ್ತಾನೆ. 2 ವ್ಯಕ್ತಿಗಳಲ್ಲಿ ಮೊದಲನೇದು ಯಾರಪ್ಪ ಅಂತಂದರೆ ತನ್ನ ಹಳೆಗೆ ತರ್ತಾನೆ. ಯಾರಿಗೆ? ಅವನ ಹಳೆಗೆ ತರ್ತಾನೆ. ಒಂದು ನಾಯಿಗೆ ತರ್ತಾನೆ. ತನ್ನ ಸ್ವಂತ ಮಗಳು ಕೊಟ್ಟು ಮದುವೆ ಮಾಡಿದೊಬ್ಬ ಹಳೆಗ ಮತ್ತು ತನ್ನ ಮನೆಯಲ್ಲಿ ಸಾಕಿದ ನಾಯಿ, ಈ 2 ಕತ್ತಂದು ಏನು ಮಾಡ್ತಾನಂದರೆ ಅಲ್ಲಿ ಆ 2 ಜಾಗದಾಗ ನಿಂದಿರ್ಸ್ಬಿಡ್ತಾನೆ. ಎಲ್ಲರೂ ಆಶ್ಚರ್ಯದಲ್ಲಿ ನೋಡ್ತಾರೆ, ಏನು ಮಂತ್ರಿ ತನ್ನ ಹಳೆ ಕರ್ಕೊಂಬಂದನ, ಮೊನ್ನೆ ಮದುವೆ ಮಾಡ್ಯಾನ, ಎಷ್ಟು ಹುಂಡ ಕೊಟ್ಟು ಬಂಗಾರ ಕೊಟ್ಟು ಅರ್ಧ ರಾಜ್ಯ ಕೊಟ್ಟು ಏನೇನೋ ಮದುವೆ ಮಾಡ್ಯಾನ, ಹಳೆಗೆ ತಂದು ನಿಂದಿರ್ಸೇನಲ್ಲಪ್ಪ ಅಂತೇಳಿ ಜನ ಪರೇಶಾನ್ ಆಗ್ತಾರೆ. ಒಂದು ಕಡೆಗೆ ಯಾವ ಮನೆಗೆ ಸಾಕು ನಾಯಿ ತಂದು ನಿಂದಿರ್ಸಿರ್ತಾನೆ. ಜನ ಎಲ್ಲ ಆಶ್ಚರ್ಯ ಆಗ್ತಾರೆ. ಆವಾಗ ರಾಜ ಬಂದು ಸಿಂಹಾಸನ ಮೇಲೆ ಕೂತ್ಕೊಳ್ತಾನ. ಮಂತ್ರಿ ಈಗ ಹೇಳು, ಬಹಳ ಕೃತಜ್ಞತೆ ಉಳ್ಳವ್ರು ಯಾರು, ಕೃತಜ್ಞತೆ ಹೀನರು ಈ ನನ್ನ ರಾಜ್ಯದಲ್ಲಿ ಇಬ್ಬರದಾಗ ಯಾರು ಹೇಳಂತಾನೆ. ಅವಾಗ ರಾಜ ಕೃತಜ್ಞತೆ ಇಲ್ಲದೆ ಕೃತಜ್ಞತೆ ಹೀನನಾಗಿ ಬದುಕುವಂಥ ಒಂದು ಜಾತಿ ಯಾವ್ದಾರ ಇದೆಯಪ್ಪ ಅಂತಂದ್ರೆ, ಕೃತಜ್ಞತೆ ಇಲ್ಲದಂಥ ಒಂದು ಜಾತಿ ಜನಾಂಗ ಯಾವ್ದಾರ ಅದಪ್ಪ ಅಂತಂದ್ರೆ ನಮ್ಮ ಹಳೆ ಎಂಬುದಾಗ ಆತನ ಹೇಳ್ತಾನೆ. ಯಾಕೆ ಮಂತ್ರಿ ಅಂತ ಕೇಳ್ತಾನೆ ರಾಜ. ಏನು ಮಂತ್ರಿ, ಮೊನ್ನೆ ಮದುವೆ ಮಾಡೀನಿ, ಇಷ್ಟು ಬಂಗಾರ ಕೊಟ್ಟೀನಿ, ಇಷ್ಟು ಬೆಳ್ಳಿ ಕೊಟ್ಟೀನಿ, ಇಷ್ಟು ಖಜಾನೆಯಿಂದ ಸಂಪತ್ತು ಕೊಟ್ಟೀನಿ, ಬೇಡದಕ್ಕಿಂತ ಹೆಚ್ಚಿಗೆ ಕೊಟ್ಟೀನಿ. ಆದ್ರೆ ನನ್ನ ಮಗಳು ಬಂದು ಅವಾಗವಾಗ ಹೇಳ್ತಾಳ, ನಿಮ್ಮ ಅಪ್ಪ ಏನು ಕೊಟ್ಟ, ಅದೇನು ಕೊಟ್ಟಾಗ ಏನದು ಅಂಥೇಳಿ ಅವಾಗವಾಗ ಬಂದು ನನ್ನ ಮಗಳು ನನಗೆ ಹೇಳ್ತಾಳ. ಅದರಿಂದ ಈ ಮನುಷ್ಯಗ ಏನು ಕೊಟ್ರು ಇವ ತೃಪ್ತಿ ಇಲ್ಲ. ಅದಕ್ಕೆ ಇದು ಯಾವ್ದಿದು, ಇದು ಪ್ರಾಣಿ ಯಾವ್ದಿದು, ಇದು ಯಾವ್ದಿದು, ಏನು ಕೊಟ್ಟರು ತೃಪ್ತಿ ಇಲ್ಲ. ನಾನು ಖಜಾನೆದಾಗಿರುವಂಥ ನೀನು ಕೊಟ್ಟೆಲ್ಲ ಸಂಪತ್ತೆಲ್ಲ ಅವನಿಗೆ ಕೊಟ್ಟಿನಿ. ಆದ್ರೂ ಅವ ಏನಂತಾನ, ನಿಮ್ಮ ಅಪ್ಪ ಈಟೆ ಕೊಟ್ಟರೇನು ಅಂತನ್ರಿ. ಅದಕ್ಕೆ ಇದು ಜಾತಿ ಯಾವ್ದಿದು, ಕೃತಜ್ಞತೆ ಇಲ್ಲ. ಇದು ಯಾವುದಂದ್ರೆ, ರಾಜ ನಾನು ನಿನ್ನ ಜೊತೆಗೆ ಬೇಟೆಗೆ ಹೋಗ್ತೀನಿ, ನಿನ್ನ ಜೊತೆ ವಿಹಾರಕ್ಕೆ ಬರ್ತೀನಿ, ಒಂದೊಂದ್ಸಲ ಅದಕ್ಕೆ ರೊಟ್ಟಿ ಹಾಕ್ತೀನಿ, ಒಂದೊಂದ್ಸಲ ರೊಟ್ಟಿ ಹಾಕಲ್ಲ, ಒಂದೊಂದ್ಸಲ ಟಯರ್ಡಾಗಿ ಬಂದು ಒಂದೊಂದ್ಸಲ ಉಪವಾಸ ಹಾಕ್ತೀನಿ, ಹಾಗೆ ನಮ್ಮ ಮಕ್ಕೋತೀನಿ. ಅದು ಉಪವಾಸ ಇದ್ರೂ ಕೂಡ ಅದು ಏನು ಮಾಡ್ತದಪ್ಪ ಅಂತಂದರೆ, ನಮ್ಮ ಮನೆಗೆ ಯಾರು ಬಂದ್ರೆ ಅಂದ್ರೆ ಅದು ಬೊಗಳ್ತದ, ನನಗೆ ಯಾರು ಏನೋ ಹಿಡ್ಲಕ್ಕೆ ಬಂದ್ರೆ ಅವ್ರಿಗೆ ಹೋಗಿ ಕಸ್ತದ. ಇದು ಕೃತಜ್ಞತೆ ಉಳ್ಳಂಥ ಜಾತಿ. ನಾ ಏನು ಕೊಟ್ಟಿಲ್ಲ ಇದಕ್ಕೆ, ನಾ ಏನೂ ಮಾಡಿಲ್ಲ ಇದಕ್ಕೆ, ನಿಸ್ವಾರ್ಥವಾದಂಥ ಸೇವೆ ಅಂದರೆ ಈ ನಾಯಿ ಅದ ಅಂತ ಹೇಳ್ತಾನೆ ಅವಾಗ ರಾಜ. ಅವಾಗ ರಾಜ ಅಂತಾನ, ಹಂಗಂದ್ರೆ ಈ ಭೂಮಿ ಮೇಲೆ ಎಷ್ಟು ಜನ ಅಳಿಯಂದ್ರ ಓಸು ಮಂದಿ ಎಲ್ಲ ಕೃತಜ್ಞತೆ ಇಲ್ಲದವ್ರು ಏನಂತಾನ. ಹಾ ರಾಜ, ಹಂಗಂದ್ರೆ ನಾವೊಂದು ಆದೇಶ ಮಾಡ್ತೀನಿ ಅಂತ. ನಾವು ಏನು ಆದೇಶ ಅಂತಾನ, ಇವತ್ತಿನಿಂದ ನನ್ನ ರಾಜ್ಯದಲ್ಲಿ ಯಾವ ಮನೆಗಳಲ್ಲಿ ಅಳಿಯಂದಿದ್ದರೆ ಎಲ್ಲ ಮನೆಗಳಿಗೆ ಹೋಗಿ ಹೊಕ್ಕು ಎಲ್ಲ ಅಳಿಯಂದರು ತಂದು ಇವತ್ತು ಏನು ಮಾಡ್ಬೇಕಂದ್ರೆ ಗಲ್ಲಿಗೇರಿಸ್ಬೇಕಂತ ಹೇಳ್ಬಿಡ್ತಾನೆ. ಆ ಊರಾಗಿದ್ದೆಲ್ಲ ಮನೆಗೆ ಹೋಗಿ ಅಳಿಯಂದರು ಎಸ್ ಬಂದರೆ ಎಲ್ಲರಿಗೆ ಏನು ಮಾಡ್ಬೇಕು, ಹಿಡ್ಕೊಂಡು ಬಂದು ಏನು ಮಾಡ್ಬೇಕಂತ ಅವ್ರಿಗೆ. ಇದು ಹಿಂದಿನಿಂದ ರಾಜ ಆಜ್ಞೆ, ಒಬ್ಬನು ಉಳಿಬೇಡ್ದು, ಹಳೆಯ ನಾವೇ ಒಬ್ಬ ಉಳಿಬೇಡ್ದಂತ ರಾಜ ಆಜ್ಞೆ ಮಾಡ್ಬಿಡ್ತಾನೆ. ಅವಾಗ ಮಂತ್ರಿ ಅಂತಾನ, ರಾಜ 1 ನಿಮಿಷ ಅಂತಾನೆ. ಯಾಕೆ ಮಂತ್ರಿ ಅಂತ ನಾವು, ರಾಜ ಒಂದು ವೇಳೆ ಎಲ್ಲ ಅಳಿಯಂದರಿಗೆ ಒಂದು ವೇಳೆ ಗಲ್ಲು ಶಿಕ್ಷೆ ಆಗ್ಬೇಕಪ್ಪ ಅಂದರೆ, ಅವ್ರಿಗೆ ಮರಣ ಶಿಕ್ಷೆ ಆಗ್ಬೇಕಪ್ಪ ಅಂತಂದರೆ ಫಸ್ಟ್ ನಿನಗೆ ಆಗ್ಬೇಕೆಂಬುದಾಗಿ ಹೇಳ್ತಾನೆ ಮಂತ್ರಿ. ಅಲ್ಲಿ ಏಯ್ ಮಂತ್ರಿ
ಏನು ಮಾತಾಡಿದ್ದೆ ಅಂತಾನ, ನಿಧಾನವಾಗಿ ಕೇಳ್ರಿ ನಮ್ಮ ಮಾತ. ಯಾಕಂದರೆ ನೀವು ಒಂದು ಮನೆ ಹಳೆಯನೇ ಇದ್ದೀರಿ, ಫಸ್ಟ್ ನಿಮಗೆ ಗಲ್ಲಿಗೆ ಹಾಕ್ಬೇಕಂತಾನೆ. ಅವಾಗ ಮಂತ್ರಿ ಹಿಂಗಂತಿ ಹಿಂಗೆ